देह के भव्य भाल पर विराजमान पवित्र एक ज्योति, सीप में जैसे एक अनमोल मोती। मैं आत्मा हूँ, मैं आत्मा हूँ, मैं आत्मा हूँ। मैं आत्मा हूँ, अक्षय और अविनाशी। मैं आत्मा हूँ, सत्य स्वरूप। मैं आनंद स्वरूप। अमर हूँ, अजर हूँ, शांत हूँ, प्रशांत हूँ, आनंद हूँ, निर्द्वंद हूँ, सत्य हूँ, नित्य हूँ, अनंत हूँ, बेअंत हूँ, अखंड हूँ, प्रचंड हूँ, शुद्ध हूँ, बुद्ध हूँ, मुक्त हूँ, युक्त हूँ, सिद्धि हूँ, शुद्धि हूँ, स्फूर्ति हूँ, अनुभूति हूँ, बिंदु हूँ, सिंधु हूँ, रीति हूँ, नीति हूँ। शाश्वत दिव्य प्रेरणा। मैं एक आत्मा हूँ, सत्य का उजियारा। विश्व का हूँ मैं सहारा। मैं आत्मा हूँ, मैं आत्मा हूँ, मैं आत्मा हूँ। ಓಂ ಶಾಂತಿ. ಎಲ್ಲರಿಗೂ ಅವರವರ ಜ್ಞಾನದ ಈ ಒಂದು ತರಗತಿಗೆ ಸ್ವಾಗತ. ಸಚಿನ್ ಅಣ್ಣವರು ಓಜಸ್ವಿ ಕ್ರಾಂತಿ ಅನುಶಾಸನ ಭಟ್ಟಿ ಅಂತ ಏನು ಮಾಡ್ತಾ ಇದ್ದಾರೆ, 108 ದಿನದ್ದು ಅಕ್ಟೋಬರ್ ತಿಂಗಳಿಂದ ಮಾಡ್ತಾ ಇದ್ದಾರೆ. ಇವತ್ತಿಗೆ 75ನೇ ದಿನ ಆಗಿದೆ ಆಲ್ರೆಡಿ. ಸಚಿನ್ ಅಣ್ಣವರು ತಮ್ಮದೇ ಆದ ಒಂದು ಕಲೆಯಿಂದ 108 ಆತ್ಮನ ಗುಣಗಳನ್ನ ಒಂದು ಕವಿತೆಯ ರೂಪದಲ್ಲಿ ಬರ್ದಿದ್ದಾರೆ. ನಾವು ಮೊನ್ನೆ ಕೂಡ ಒಂದು ಶೇರ್ ಮಾಡಿದ್ವಿ, ಓಜಸ್ವಿ ನೀನು ತೇಜಸ್ವಿ ನೀನು ಅನ್ನೋ ಒಂದು ಗೀತೆಯನ್ನ ಅವರು ಬರ್ದಿದ್ರು. ಅದು ಭಟ್ಟಿಯ ಆರಂಭದಲ್ಲೇ ಬರೆದ್ರು. ಅದನ್ನ ಪ್ರತಿದಿನ ಭಟ್ಟಿಯ ಆರಂಭದಲ್ಲಿ ಮತ್ತೆ ಅಂದ್ರೆ ಕ್ಲಾಸ್ನ ಆರಂಭದಲ್ಲಿ ಅಂತ್ಯದಲ್ಲಿ ಹಾಕ್ತಾರೆ. ಆ ಹಾಕಿದಾಗ ಅದ್ರ ಮೇಲೆ ನಾವು ಯೋಗ ಮಾಡ್ತಾ ಇದ್ವಿ. ಅದೇ ರೀತಿ ಮಧ್ಯದಲ್ಲಿ 18ನೇ ತಾರೀಕು ಡಿಸೆಂಬರ್ 18ಕ್ಕೆ ಈ ಕವಿತೆಯನ್ನ ಬರೆದು ನಮ್ಮೆಲ್ಲರಿಗೋಸ್ಕರ ಪ್ರಸ್ತುತಪಡಿಸಿದ್ರು. ಈ 18ನೇ ತಾರೀಕಿಂದ ಜನವರಿ 18ರವರೆಗೂ ನಾವು ಇದನ್ನ ಮಾಡ್ಬೇಕು ಅಂತ ಅವರು ಹೇಳಿದ್ರು. ಓಜಸ್ವಿ ನೀನು ತೇಜಸ್ವಿ ನೀನು ಆಲ್ರೆಡಿ ನಮ್ಮದ್ರಲ್ಲೂ ಕೂಡ ಕನ್ನಡದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಅದು ನೀವೆಲ್ಲ ಯೋಗ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ. ಅದ್ರ ಜೊತೆಗೆ ನಾನು ಆತ್ಮ ಯಾವ ರೀತಿ ಇದ್ದೀನಿ ಅನ್ನೋದನ್ನ ಭಕ್ತಿ ಮಾರ್ಗ ಪ್ಲಸ್ ಜ್ಞಾನ ಮಾರ್ಗ ಎರಡರಿಂದನೂ ಆಯ್ಕೊಂಡು, ಯಾಕಂದ್ರೆ ಭಕ್ತಿ ಮಾರ್ಗದಲ್ಲೂ ಆತ್ಮನ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ದೇಶದಲ್ಲಿ ಹರಡಿತ್ತು. ಸೊ ಆತ್ಮನ ಬಗ್ಗೆ ಏನೆಲ್ಲ ಇದೆ, ಆತ್ಮನ ವಿಸ್ತಾರ ಏನಿದೆ, ಅಂದ್ರೆ ನಾನ್ ಯಾರು ಅಂತ ತಿಳ್ಕೊಳ್ಳಿಕ್ಕೆ ನನ್ಗೆ ಏನೇನ್ ಬೇಕಿದೆ ಅದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ಒಂದು ತರಗತಿ. ಯಾಕಂತಂದ್ರೆ ಕೆಲವು ಶಬ್ದಗಳೇನಿದೆ ಅದು ಒಂದಕ್ಕೊಂದು ವಿರುದ್ಧಾತ್ಮಕ ಶಬ್ದಗಳು ಅಂತ ಅನ್ಸುತ್ತೆ, ಆದ್ರೆ ಅದ್ರ ಒಳ ಅರ್ಥ ಬಹಳ ಚೆನ್ನಾಗಿದೆ. ಅದನ್ನ ಅವ್ರ ಭಾಷೆಯಲ್ಲಿ ಅವ್ರ ಮಾತಲ್ಲೇ ನಾವು ಕೇಳಿರೋದ್ರಿಂದ, ಅಂದ್ರೆ 2-3 ಕ್ಲಾಸ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಆಗಿ ಅವರು ಹೇಳಿದ್ರು. ಹಾಗಾಗಿ ಅದೆಲ್ಲವನ್ನ ನಾನು ಬರ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಯೋಗ ತುಂಬಾ ಮಾಡಿದೀವಿ. ಹಾಗಾಗಿ ನಾವೆಲ್ಲರೂ ಗ್ರೂಪ್ ಅಲ್ಲಿ ಕೂಡ ಈ ಒಂದು ಶಿವನ ಕಣ್ಮಣಿ ಗ್ರೂಪ್ನವರು ಕೂಡ ಆತ್ಮನ ಬಗ್ಗೆ ಏನ್ ಹೇಳಿದರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಯೋಗದಲ್ಲಿ ಅನುಭೂತಿ ಮಾಡೋಣ. ಯಾಕೆ ಇದು ಮಾಡ್ಬೇಕು ಅಂದ್ರಾಗ ಆತ್ಮ ನಿರ್ದ್ವಂದ್ವ ಆಗಿದೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಒಂದ್ ಮಾತು, ನಿರ್ದ್ವಂದ್ವ ಅಂದ್ರೆ ಏನು? ನಿರ್ದ್ವಂದ್ವ ಅಂದ್ರೆ ಅಲ್ಲಿ ದ್ವಂದ್ವತ್ವನೇ ಇಲ್ಲ, ಅಂದ್ರೆ ಡ್ಯುಯಾಲಿಟಿ ಅಂದ್ರೆ ಎರಡು ಅನ್ನೋ ಒಂದು ಶಬ್ದನೇ ಇಲ್ಲ. ಯಾವಾಗ್ಲೂ ಏಕರಸ ಏಕ ಮತದಲ್ಲಿ ಇರುತ್ತೆ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಇದು ಗಂಡು ಅನ್ನೋಕೆ ಒಂದು ರೀತಿಯ ಭಾವನೆ ಇಟ್ಕೋತೀವಿ, ಹೆಣ್ಣು ಅನ್ನೋದಕ್ಕೆ ಒಂದು ರೀತಿಯ ಭಾವನೆ ಇಟ್ಕೋತೀವಿ.
ಆತರ ಎರಡು ಭಾವನೆ ಅಲ್ಲಿ ಇರೋದಿಲ್ಲ. ಆತ್ಮ ಅಂದ್ರೆ ಆತ್ಮ ಅಷ್ಟೇ, ಅದಕ್ಕೆ ಲಿಂಗ ಭೇದ ಇಲ್ಲ. ಅದೇ ರೀತಿಯಾಗಿ ಕೆಲವ್ರನ್ನ ನೋಡಿದಾಗ ನಮ್ಗೆ ದ್ವೇಷ ಭಾವ ಬರುತ್ತೆ, ಕೆಲವ್ರನ್ನ ನೋಡಿದಾಗ ರಾಗ ಭಾವ ಉತ್ಪತ್ತಿ ಆಗುತ್ತೆ. ಅದು ಬಂದಾಗ ನಮ್ಗೆ ಆ ಮಾತು ಕಿವಿನಲ್ಲಿ ಮೊಳಗಬೇಕು, ಇಲ್ಲ ನಾನು ಆತ್ಮ ನಿರ್ದ್ವಂದ್ವ ಆಗಿದ್ದೀನಿ ಅಂತ ಹೇಳಿ. ಅದಕ್ಕಾಗಿ ಈ ರೀತಿ ನಾವು ಈ ಆತ್ಮನ ಗುಣಗಳನ್ನ ನಾವು ಕಲ್ತ್ಕೊಂಡಾಗ ಆತ್ಮ ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ಅರ್ಥ ಆಗುತ್ತೆ. ನಾವಂತ ಕೆಲ್ಸ ನಾವು ಮಾಡಿರ್ತೀವಿ ನಮ್ಮ ಜೀವನದಲ್ಲಿ ಅಂತಂದಾಗ, ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಅಂದಾಗ ನಮ್ಮ ಮನಸ್ಸೇನಿದೆ ನಮ್ಗೆ ಎಚ್ಚೆತ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಇಲ್ಲಪ್ಪ, ಆತ್ಮ ಅಂದ್ರೆ ನಿರ್ದ್ವಂದ್ವ ಇದೆ, ಯಾಕೆ ನಿನ್ನಲ್ಲಿ ಜಡ್ಜ್ ಮಾಡ್ತಾ ಇದೀಯಾ, ಯಾಕೆ ನೀನು ಅವರು ಇವರು ಅಂತ ಭೇದ ಭಾವ ಮಾಡ್ತಿದ್ಯಾ ಅಂತ ನನ್ನ ಸಾಕ್ಷಿ ಏನಿದೆ, ಮನಸ್ಸೇನಿದೆ ಅದು ನನಗೆ ಹೇಳುತ್ತೆ. ನನ್ನಿಂದ ಆಗಬಹುದಾದಂತಹ ಒಂದು ದೇಹಾಭಿಮಾನದ ಒಂದು ಡಿಸಿಷನ್ ಏನಿದೆ ಅದು ತಪ್ಪಿ ನಾವು ಆತ್ಮಾಭಿಮಾನಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಅವ್ರು ಬರ್ದಿರೋ ಈ ಬ್ಯೂಟಿಫುಲ್ ಸಾಂಗ್ ಅನ್ನ, ಗೀತೆಯನ್ನ ಸ್ವಲ್ಪ ಸ್ವಲ್ಪ ಕೇಳಿಸ್ತೀನಿ. ಈಗ ಒಂದು ಪ್ಯಾರಾಗ್ರಾಫ್ ನೀವು ಕೇಳಿದ್ರಿ, ಅದ್ರದ್ದು ಅರ್ಥವನ್ನ ಹೇಳ್ತೇನೆ. ಆ ಅರ್ಥ ಬರ್ದ್ ಕೊಡಕ್ಕಾಗಲ್ಲ, ಬಟ್ ಅವ್ರು ಏನೇನ್ ಶಬ್ದಗಳನ್ನ ಬಳಸಿದಾರೆ ಅದನ್ನ ಮಾತ್ರ ಬರ್ದು ಗ್ರೂಪ್ ಅಲ್ಲಿ ಹಾಕಕ್ಕಾಗತ್ತೆ. ಅಷ್ಟುನು ಈ ಕ್ಲಾಸ್ ಅನ್ನ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ, ಬಟ್ ಎಲ್ಲವನ್ನೂ ಬರ್ದು ಹಾಕಕ್ಕಾಗಲ್ಲ, ಒಂದೊಂದೇ ಶಬ್ದದ ಅರ್ಥವನ್ನ ಬರ್ದು ಹಾಕಕ್ಕಾಗಲ್ಲ. ಅದಕ್ಕೋಸ್ಕರ ಆಡಿಯೋ ಕ್ಲಾಸ್ ಮಾಡಿ ಆಡಿಯೋವನ್ನ ಅಪ್ಲೋಡ್ ಮಾಡ್ತೀವಿ. ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ಶಬ್ದಗಳು ಅಂದ ತಕ್ಷಣ ಆ ಶಬ್ದದ ಅರ್ಥ ನಿಮಗೆ ಗೋಚರ ಆಗುತ್ತೆ. ಅವಾಗ ನೀವು ಅದನ್ನ ಯೋಗದಲ್ಲಿ ಅನುಭವ ಮಾಡ್ಬೋದು. ಮತ್ತೆ ನಮ್ಗೆ ಇದು ಕೇವಲ ಯೋಗದ ಪಾರ್ಟ್ ಅಲ್ಲ, ಇದು ಜ್ಞಾನ ಅಂದ್ರೆ ಇವತ್ತು ಬೆಳಗ್ಗೆ ಒಂದ್ ಕತೆ ಹಾಕಿದ್ನಲ್ಲ, ಅದು ಕೂಡ ಸಚಿನ್ ಅಣ್ಣ ಅವರು ಹೇಳಿದ್ದಂತ ಕಥೆನೆ, ಗಿಣಿಗಳ ಕತೆ. ಬಾಬರವ್ರ ಮುರಳಿಯಲ್ಲಿ ಕೂಡ ಹೇಳಿದ್ದಾರೆ ಒಂದು ಗಿಣಿ ಕತೆ. ತೋತಾರಾಮ್ ನಲ್ಪರ್ಮತ್ ಬೇಟ್ನಾ. ತೋತಾರಾಮ್ ಅಂದ್ರೆ ಗಿಣಿರಾಯನೇ, ನಲ್ಲಿ ಮೇಲೆ ಕುತ್ಕೋಬೇಡ, ಕೊಳಾಯಿ ಮೇಲೆ ಕುತ್ಕೋಬೇಡ ಅಂತ ಅವ್ರು ಏನ್ ಮಾಲೀಕ ಹೇಳಿರ್ತಾನೆ, ಅದು ನಲ್ಲಿ ಮೇಲೆ ಕುತ್ಕೊಂಡು ಕೊಳಾಯಿ ಮೇಲೆ ಕುತ್ಕೊಂಡು ಅದೇ ರಾಗ ಹಾಡ್ತಾ ಇರುತ್ತೆ. ಹೊರ್ತು ಅದು ನಾನ್ ಕುತ್ಕೋಬಾರ್ದು ಅನ್ನೋ ಅರಿವು ಅದಕ್ಕಿರಲ್ಲ. ಬ್ರಾಹ್ಮಣರಾಗಿ ನಾವು ಕೂಡ ಬಾಬಾರ್ ಹೇಳಿರೋ ಎಲ್ಲವನ್ನೂ ಹೇಳ್ತೀವಿ. ಯಾರ ಬಗ್ಗೆನೂ ಮಾತಾಡ್ಬಾರ್ದು, ಯಾರ ಪಾತ್ರ ಬಗ್ಗೆನೂ ಮಾತಾಡ್ಬಾರ್ದು ಅಂತ ಹೇಳೋದು, ಮತ್ತೆ ಇನ್ನೊಬ್ರ ಪಾತ್ರದ ಬಗ್ಗೆ ಡಿಸ್ಕಷನ್, ನಾನೆಲ್ಲಿ ಸರಿ ಇದ್ದೀನಿ ಅವ್ರೆಲ್ಲಿ ತಪ್ಪಿದ್ದಾರೆ ಅನ್ನೋ ಒಂದು ಜಡ್ಜ್ಮೆಂಟ್ ಮಾಡ್ತಾ ಇರ್ತೀವಿ. ಅದನ್ನ ಮಾಡಬಾರ್ದು. ಅದಕ್ಕೋಸ್ಕರ ಗಿಣಿಗಳ ಕತೆ ಹಾಕಿದ್ದು. ಅವುಗಳು ಕೂಡ ನಾವು ಬೇಟೆಗಾರ ಬಂದು ಬಲೆ ಹಾಕಿದ್ರೆ ಬಲೆಯಲ್ಲಿ ಬೀಳಲ್ಲ ಅಂತ ಹೇಳ್ತಾರೆ, ಆದ್ರೆ ಬಲೆಯಲ್ಲಿ ಬಿದ್ದಿರ್ತಾರೆ. ಪ್ರಾಕ್ಟಿಕಲಿ ಗೊತ್ತಿಲ್ಲ ಬಲೆ ಅಂದ್ರೆ ಏನು, ನಾನು ಬೀಳ್ತಾ ಇದೀನೋ ಬೀಳ್ತಾ ಇಲ್ಲ ಅಂತ. ನಮಗೂ ಅಷ್ಟೇ, ಮಾಯೆ ಹೆಂಗ್ ಬರ್ತಿದ್ದಾಳೆ ಅಂತ ಗೊತ್ತಿಲ್ಲ. ಮಾಯೆ ದೇಹದ ರೂಪದಲ್ಲಿ ಬರ್ತಿದಾಳ, ದೇಹದ ಸಂಬಂಧ ರೂಪದಲ್ಲಿ ಬರ್ತಿದಾರ, ದೇಹದ ಇಂದ್ರಿಯಗಳ ರೂಪದಲ್ಲಿ ಬರ್ತಾ ಇದಾರ, ಅಥವಾ ಇಂದ್ರಿಯಗಳು ಅಂದ್ರೆ ಈಗ ಕಣ್ಣು ಜಡ್ಜ್ ಮಾಡ್ತಾ ಇದೆ, ಇದು ಗಂಡು ಇದು ಹೆಣ್ಣು. ಓಕೆ, ಗಂಡ್ ಮಕ್ಳಿಗಾದ್ರೆ ಸ್ವಲ್ಪ ತೀರಾ ರಿಜೆಕ್ಷನ್ ಒಂದೇ ಸರಿ, ಯಾಕಂದ್ರೆ ಪವಿತ್ರತೆ ಇರ್ಬೇಕಲ್ವಾ, ಪವಿತ್ರವಾಗಿರ್ಬೇಕು, ಅದಕ್ಕೆ ಅವ್ರನ್ನ ಮಾತಾಡ್ಸೋದೇ ಬೇಡ ಅಂತ ರಿಜೆಕ್ಷನ್. ಕೆಲವೊಬ್ರು ಆಕರ್ಷಣೆನೂ ಜಾಸ್ತಿ ಆಗ್ತಾರೆ. ಈ ರೀತಿ ಭೇದ ಭಾವಗಳಿಂದ ಹೊರಗೆ ಬರ್ಬೇಕು ನಾನು ಆತ್ಮ ಅಂತಂದಾಗ ಈ ಒಂದು ಗೀತೆಯನ್ನ ನಾವು ಅರ್ಥೈಸ್ಕೊಂಡು ಕಲ್ತ್ಕೊಳ್ಳೋದು ಅವಶ್ಯಕತೆ ಇದೆ. ಓಕೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಬಾಬಾರವರ ವಾಯ್ಸ್ ನಲ್ಲಿ ಒಂದ್ 4 ಸೆಂಟೆನ್ಸ್ ಇದೆ. ಅದ್ರಲ್ಲಿ ಬಾಬಾರವ್ರು ಹೇಳ್ತಾರೆ, ತನ್ನನ್ನ ಆತ್ಮ ಅಂದ್ಕೊಂಡು ಎದುರಿಗಿರೋರ್ನ ಆತ್ಮ ಅಂದ್ಕೊಂಡು ನಾವು ಮಾತಾಡ್ಸ್ಬೇಕು, ನೋಡ್ಬೇಕು, ಎಲ್ಲವನ್ನು ಮಾಡ್ಬೇಕು ಅಂತ. ಆ ವಾಕ್ಯವನ್ನ ಇಟ್ಕೊಂಡು ನಾನು ಆತ್ಮ ಅಂದ್ಕೊಂಡು ಅಂದ್ರೆ ಏನೇನು, ನಾನು ಆತ್ಮ ಏನು, ಮತ್ತೆ ಎದುರಿಗಿರೋ ಆತ್ಮನು ಕೂಡ ಅದೇ ಆಗಿದ್ದಾರೆ ಅಲ್ವಾ. ನಾನ್ ಆತ್ಮ ಅಜರ ಆಗಿದ್ದೀನಿ ಅಂದ್ರೆ ಎದುರಿಗಿರೋರು ಅಜರನೇ ಆಗಿರ್ತಾರೆ. ಹಂಗಿದ್ದಾಗ ನಾನ್ ಆತ್ಮ ಅಜರ ಆಗಿ ಎದುರಿಗಿರೋರು ಮಾತ್ರ ಸಾಯ್ಲಿ, ಎದುರಿಗಿರೋರು ಮಾತ್ರ ಇನ್ನೂ ಏನೇನೋ ಅವ್ರವ್ರಿಗೆ ಇಂತಿಂತದಾಗ್ಲಿ ಅಂತ ಹೇಳಿದಾಗ ಅದು ಅವ್ರಿಗೆ ಎಫೆಕ್ಟ್ ಆಗತ್ತೆ, ಅದು ನನ್ಗೆ ಎಫೆಕ್ಟ್ ಆಗತ್ತೆ. ಯಾಕಂದ್ರೆ ಆತ್ಮ ಇಲ್ಲಿದೆ, ಇಲ್ಲಿ ಇರೋ ಸಂಕಲ್ಪ ಮಾಡ್ತಾ ಇರೋದು ಈ ದೇಹಕ್ಕೆ ತಾನೇ ಫಸ್ಟ್ ಎಫೆಕ್ಟ್ ಆಗೋದು. ಈ ರೀತಿಯಾಗಿ ಒಂದೊಂದನ್ನೇ ಕಲ್ತ್ಕೊಂತ ಹೋಗೋಣ. ನಾನು ಆತ್ಮ ಆಗಿದ್ದೇನೆ ಅಂತ ಬಾಬಾರವ್ರು ಹೇಳ್ತಾ ಇದ್ದಾರೆ. ಅದಾದ ನಂತರ ಅಕ್ಷಯ ಅವಿನಾಶಿ ಆಗಿದ್ದೇನೆ. ಇದು 108 ಇದ್ರಲ್ಲಿಲ್ಲ, ಅಕ್ಷಯ ಅವಿನಾಶಿ ಆಗಿದ್ದೇನೆ ಅಂತ ಹೇಳ್ತಾರೆ. ಅಕ್ಷಯ ಅಂದ್ರೆ ಗೊತ್ತು, ಆತ್ಮ ಎಂದು ಕ್ಷಯ ಆಗೋಲ್ಲ. ಕ್ಷಯ ಅಂದ್ರೆ ಗೊತ್ತಿದೆ ಅಲ್ಲ, ಕ್ಷಯ ಅಂತಂದ ತಕ್ಷಣ ಅದೆಂದು ನಾಶವಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಸತ್ಯ ಸ್ವರೂಪ ಆತ್ಮ ಆಗಿದೆ ಅಂತ ಹೇಳ್ತಾರೆ. ಈಗ 1ನೇ ಗುಣ ಸ್ಟಾರ್ಟ್ ಆಗತ್ತೆ. ಅಮರ್ ಹೋ, ಅಜರ್ ಹೋ. 2ನೇದು ಅಜರ್ ಹೋ. ಅಮರ ಅಂದ್ರೆ ಗೊತ್ತು, ನಾವು ಇಮ್ಮಾರ್ಟಲ್, ಯಾವತ್ತು ನಾವು ಭಸ್ಮ ಆಗಲ್ಲ,
ಯಾವಾಗ ಸದಾ ಅವಿನಾಶಿಯಾಗಿ ಇರ್ತೀವಿ, ವಿನಾಶವಾಗಲ್ಲ ಅಂತ ಹೇಳ್ಬಿಟ್ಟು. ಅಜರುಹೋ ಅಂತಂದಾಗ, ಅಜರುಹೋ ಅಮರುಹೋ ಅಂದ್ರೆ ವಿನಾಶಿ ಅಲ್ಲ, ಅವಿನಾಶಿ ಅಂತ ಹೇಳ್ಬಿಟ್ಟು. ಅದ್ ಅಜರುಹೋ ಅಂದ್ರೆ ಅದಕ್ಕೆ ವಯಸ್ಸಿನ ಮಿತಿನೇ ಇಲ್ಲ, ಯಾಕೆಂದ್ರೆ ಅದು ಆದಿ ಅನಾದಿಯಾಗೂ ಸದಾ ಇದ್ದೇ ಇರುತ್ತೆ ಅಂತ ಹೇಳಿ. ಅಮರುಹೋ ಅಜರುಹೋ ನೋಡಿ, ಇದು ನಾವು 7 ದಿನದ ಕೋರ್ಸಲ್ಲಿ ಮೊದಲನೇ ದಿನನೇ ಕಲ್ತಿರ್ತೇವೆ. ಆದ್ರೂ 108 ಪಾಯಿಂಟ್ ಇರೋದ್ರಿಂದ, ವಿಭಿನ್ನವಾಗಿ ಅಣ್ಣವ್ರು ಬರ್ದಿರೋದ್ರಿಂದ ಮತ್ತೆ ಇದನ್ನ ಕಲ್ತ್ಕೊಳ್ಳೋಣ, ತಪ್ಪೇನಿಲ್ಲ ಅನ್ಕೋತೀನಿ. ನಿಮ್ಗೆ ಯಾರಿಗೂ ಬೇಜಾರಿಲ್ಲ ಅನ್ಕೋತೀನಿ. ಈ ಶಬ್ದಗಳನ್ನ ಹೇಳ್ತಾ ಹೇಳ್ತಾ ನೀವು ಬೇಕಾದ್ರೆ ಅದನ್ನ ಅನುಭವ ಮಾಡಿ. ಓಕೆ, ನಾನು ಅವಿನಾಶಿ ಆಗಿದ್ದೇನೆ, ಅವಿನಾಶಿ ಆಗಿದ್ದೇನೆ ಅಂತಾಗ ನನ್ನಲ್ಲಿ ವಿನಾಶದ ಭಾವ ಏನಿದೆ. ಓಕೆ, ನಾಳೆ ನನಗೆ ಹುಷಾರ್ ತಪ್ಪ ಬಿಡ್ಬೋದು, ನನ್ನ ಆರೋಗ್ಯ ಕೆಟ್ಟೋಗ್ಬೋದು. ಯಾರ್ದ ಆರೋಗ್ಯ ಕೆಡ್ತಾ ಇದೆ, ಯಾರಿಗ ಹುಷಾರ್ ತಪ್ತಾ ಇದೆ? ಈ ದೇಹಕ್ಕೆ. ನಾನಾತ್ಮ ಅವಿನಾಶಿ. ಯಾರೋ ಏನೋ ಮಾಡ್ಬಿಡ್ಬೋದು, ನನ್ಗೆ ಬಾಂಬ್ ಹಾಕಿಬಿಡ್ಬೋದು, ಹೊರಗಡೆ ಯುದ್ಧ ನಡೆಯತ್ತೆ, ಅದು ಇದು ಏನಾದ್ರೂ ಹೇಳ್ತಾ ಇದ್ರೆ, ನನ್ನ ಆತ್ಮ ಅವಿನಾಶಿ, ನನ್ನ ಆತ್ಮ ಅವಿನಾಶಿ. ಅವಿನಾಶಿಗೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನನ್ನ ಆತ್ಮ ಅಜರನಾಗಿದ್ದೇನೆ, ನನಗೆ ಯಾವ ಏಜು ಇಲ್ಲ. ಯಾವ ಏಜು ಇಲ್ಲ ಅಂದಾಗ ನಮ್ ದೃಷ್ಟಿಕೋನ ಏನಾಗತ್ತೆ? ನನಗೂ ವಯಸ್ಸಿನ ಮಿತಿ ಇಲ್ಲ ಅಂದಾಗ ಎದುರಿಗಿರೋ ಆತ್ಮನಿಗೂ ವಯಸ್ಸಿನ ಮಿತಿ ಇಲ್ಲ. ಅವ್ರು ಚಿಕ್ಕವರು ಅಂತ ಹೇಳಿ ಅವ್ರನ್ನ ಅಲ್ಲಗಳಿಯೋದು, ಇನ್ನು ಜ್ಞಾನದಲ್ಲಿ ನೆನ್ನೆ ಮೊನ್ನೆ ಬಂದಿದ್ದಾರೆ, ಅವ್ರಿಗೇನ್ ಮಹಾ ಗೊತ್ತು ಅಂತ ಹೇಳೋದು, ಅಥವಾ ಅವ್ರು ದೊಡ್ಡವರು, ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳೋದು. ಇಲ್ಲಿ ದೊಡ್ಡವರು ಚಿಕ್ಕವರು ಕೇವಲ ಈ ಒಂದು ಜನ್ಮಕ್ಕಷ್ಟೇ ನಾವು ನೋಡ್ತಾ ಇರೋದಕ್ಕೆ ಈ ದೇಹ ನೋಡ್ಬಿಟ್ಟು ದೊಡ್ಡವರು ಚಿಕ್ಕವರು ಅಂತೀವಿ. ಆತ್ಮ ಎಲ್ಲವೂ ಒಂದೇ ವಯಸ್ಸಿನವೇ ಅವು ಅಲ್ವಾ. ಆತ್ಮಕ್ಕೆ ಯಾವ್ದೂನು ಒಂದು ಜಾಸ್ತಿ ವರ್ಷ ಬದುಕಿದೆ, ಒಂದು ಕಡಿಮೆ ವರ್ಷ ಬದುಕಿದೆ ಅಂತಿಲ್ಲ. ಆದ್ರೆ ಆತ್ಮನ ಪಾತ್ರ ಭೂಮಿ ಮೇಲೆ ಕೆಲವ್ರದ್ದು 84 ಜನ್ಮ, ಕೆಲವ್ರದ್ದು 63 ಜನ್ಮ, ಕೆಲವ್ರದ್ದು ಕೇವಲ 21 ಜನ್ಮ ಅಥವಾ 1 ಜನ್ಮ ಇರುತ್ತೆ. ಅದು ಭೂಮಿ ಮೇಲೆ ದೇಹದಲ್ಲಿ ಇರೋದಕ್ ಮಾತ್ರ ಆ ಲಿಮಿಟ್. ಹದ್ದಿಗೆ ಬರ್ತಿದೀವಿ ಅಂದ್ರೆ ಕೇವಲ ಭೂಮಿ ಮೇಲೆ, ದೇಹದ್ದು ಅಂದಾಗ ಎಲ್ಲವೂ ಒಂದೇ ತರ ಇರೋದ್ರಿಂದ ಈ ಜ್ಞಾನವನ್ನ ನಾವು ಇಟ್ಕೊಂಡಾಗ ಬಾರಿ ಬಾರಿ ಈ ಹಾಡ್ ಕೇಳಿದಾಗ ನನ್ಗೆ ಅಜರ್ ಹೋ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದಾಗ, ನೀನು ಅಜರ ಆಗಿದ್ದೀಯಾ ಅಂತ ಹೇಳಿದಾಗ ನನ್ಗೆ ಈ ಒಂದು ವಿವರಣೆ ಏನಿದೆ ಅದು ನೆನಪಿಗೆ ಬರ್ಬೇಕು. ಆ ವಿವರಣೆ ನೆನ್ಪಿಟ್ಕೊಂಡು, ಅರಿವಿಟ್ಕೊಂಡು ಎದುರಿಗಿರೋ ವ್ಯಕ್ತಿನ ನಾವು ಆ ನೋಡ್ಬೇಕು ಅಂತ ಹೇಳಿ. ಜ್ಞಾನ ಜ್ಞಾನ ಬಾಬಾರವರು ಮುರಳಿಲಿ ಜ್ಞಾನ ಹೇಳ್ತಾ ಇದ್ದಾರೆ. ಅವರು ಜ್ಞಾನವನ್ನ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವರು ಅದ್ರ ಸ್ವರೂಪ ಆಗಿದ್ದಾರೆ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಪಾಲಿಗೆ ಅದು ಇನ್ಫಾರ್ಮೇಶನ್, ಮಾಹಿತಿ ಮಾತ್ರ. ಎಲ್ಲಿವರೆಗೂ ನಾನು ಅದನ್ನ ಅನುಭವ ಮಾಡಲ್ಲ, ಅಲ್ಲಿವರೆಗೂ ಅದು ಕೇವಲ ಮಾಹಿತಿ ಮಾತ್ರ. ನಾನು ಅದನ್ನ ಅನುಭವ ಮಾಡಿದಾಗ ಅದು ನನ್ನ ಮಟ್ಟಿಗೆ ಜ್ಞಾನ ಆಗತ್ತೆ. ಅದನ್ನ ನಾನು ನಿಮಗೆ ಹೇಳಿದ್ರೆ ನಾನು ಜ್ಞಾನ ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬಾಬಾ ಹೇಳಿದರೆ ಹಂಗಂತೆ ಹಿಂಗಂತೆ ಅಂತ ಹೇಳಿದ್ರೆ, ಅವರು ಕೊಟ್ಟಿರೋ ಜ್ಞಾನದ ಮಾಹಿತಿಯನ್ನ ನಾನ್ ತಗೊಂಡು ನಾನ್ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಮಾಹಿತಿನಲ್ಲಿ ಅಂತೆ ಇದೆ, ಕಂತೆ ಇದೆ. ಆದ್ರೆ ಈ ಮಾಹಿತಿನಲ್ಲಿ ಯಾವುದೇ ರೀತಿಯ ನನ್ನ ಅನುಭವ ಇಲ್ಲ, ನನಗೆ ಅನುಭವನೇ ಆಗಿಲ್ಲ. ಇನ್ನ ನಾನೇನಪ್ಪ ಬೇರೆಯವ್ರಿಗೆ ಶಕ್ತಿಯನ್ನ ಕೊಡತ್ತೆ? ಬಾಬಾ ಅಜರ ಆಗಿದ್ದೀರಿ, ಅಮರ ಆಗಿದ್ದೀರಿ ಅಂದಾಗ ಶಕ್ತಿ ಇರತ್ತೆ. ಹೌದು, ಅಜರ ಅವ್ರ ವಾಯ್ಸಲ್ಲಿ ಶಬ್ದ ಕೇಳಿದ ತಕ್ಷಣನೇ ಒಂದು ಅನುಭವ ಆಗತ್ತೆ. ಆದ್ರೆ ನಾನು ಅಜರ ಅಂತೆ, ಅಮರ ಅಂತೆ ಅಂದ್ರೆ ನನಗೆ ಏನು ಅನುಭವ ಇಲ್ಲ, ಆ ಶಬ್ದಗಳಿಗೆ ಅರ್ಥನೇ ನನಗೆ ಗೊತ್ತಿಲ್ಲ. ಈಗ ಬೇರೆ ಭಾಷೆಯವ್ರು ಬಂದು ಏನೋ ಒಂದು ಕನ್ನಡದ ಶಬ್ದ ಹೇಳ್ತಾರೆ, ಸುಮ್ನೆ ನಮಗ್ ಇಂಪ್ರೆಸ್ ಮಾಡೋಕ್ಕೋಸ್ಕರ ಅವ್ರು ಕನ್ನಡದಲ್ಲಿ ಏನೋ ಒಂದು ಮಾತಾಡ್ತಾರೆ. ಆದ್ರೆ ಅವ್ರಿಗೆ ಅದ್ರ ಮೀನಿಂಗ್ ಬಗ್ಗೆ ಅವ್ರಿಗೆ ಕಾಳಜಿನೂ ಇರೋದಿಲ್ಲ, ಅವ್ರಿಗೆ ಅದ್ರ ಭಾವನೆನೂ ಅದರಿಂದ ಯಾವ್ದು ಇರಲ್ಲ. ಸೊ ಜ್ಞಾನ ಬಾಬಾ ಕೊಡ್ತಾ ಇದಾರೆ. ನಮ್ ಪಾಲಿಗೆ ಅದು ಎಲ್ಲಿವರೆಗೂ ನಾನು ರೂಢಿಸ್ಕೊಳಲ್ಲ, ಧಾರಣೆ ಮಾಡ್ಕೊಳಲ್ಲ, ಅರ್ಥ ಮಾಡ್ಕೊಳಲ್ಲ, ಅಲ್ಲಿವರೆಗೂ ಅದು ಮಾಹಿತಿಯಾಗೆ ಉಳಿಯತ್ತೆ. ನಾನ್ ಧಾರಣೆ ಮಾಡ್ಕೊಂಡ್ಮೇಲೆ ಅದು ಜ್ಞಾನ, ಆಮೇಲೆ ನನ್ ಜ್ಞಾನ ಸ್ವರೂಪ ಆಗಕ್ಕೆ ಸಾಧ್ಯವಾಗೋದು. ಸೊ ಪ್ರತಿ ಸರಿನೂ ಗಿಣಿಗಳಾಗ್ಬಾರ್ದು, ಬರೀ ಬಾಬಾ ಹೇಳಿದ್ದಾರೆ ಅಂತ ಹೇಳೋದನ್ನೇ ಕೆಲ್ಸ ಮಾಡ್ಕೋಬಾರ್ದು. ಅದು ನನ್ಗೆ ಅರ್ಥ ಆಗ್ಬೇಕು. ಅರ್ಥ ಆಗೋದು ಅಂದ್ರೆ ನೆನ್ಪಿರೋದು ಅರ್ಥ ಆಗೋದಲ್ಲ, ನನ್ನ ಸಂಸ್ಕಾರದಲ್ಲಿ ಇಳಿಯೋದು ಅರ್ಥ ಆಗೋದು ಅಂತ ಹೇಳಿ. ಸಮಜ್ ಅಂತಾರೆ ಹಿಂದಿಲಿ ಬಾಬಾ, ಜ್ಞಾನಕ ಸಮಜ್ ಚೈಯೆ ಅಂತಾರೆ. ಆಲ್ರೆಡಿ ಜ್ಞಾನನೇ ಅನುಭವಯುಕ್ತ ಮಾತುಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಆದ್ರೆ ಅದ್ರ ಸಮಜ್, ಅದ್ರ ಅರ್ಥೈಸಿಕೊಂಡು ನಾನು ಅದರಂತೆ ಜೀವನ ನಡೆಸ್ತಾ ಇದ್ದೀನಿ, ಅದರಂತೆ ಮಾತಾಡ್ತಿದ್ದೀನಿ, ಅದರಂತೆ ನೋಡ್ತಾ ಇದ್ದೀನಿ ಅಂದಾಗ ಮಾತ್ರ ಅದು ಸಮಜ್ ಆಗತ್ತೆ, ನನ್ನಲ್ಲಿ ಧಾರಣೆ ಆಗತ್ತೆ. ಇಲ್ಲಾಂದ್ರೆ ಅದು ಧಾರಣೆ ಆಗಲ್ಲ, ಗಿಣಿಗಳಾಗ್ತೀವಿ ಅಷ್ಟೇ. ಅಲ್ಲಿ ಕುತ್ಕೋಬೇಡ ಅಂತ ಅವ್ರು ಹೇಳ್ಕೊಟ್ರು, ಇದು ಅಲ್ಲಿ ಕುತ್ಕೊಂಡೇ ಹೇಳುತ್ತೆ, ಅಲ್ಲಿ ಕುತ್ಕೋಬಾರ್ದಂತೆ, ಅಲ್ಲಿ ಕುತ್ಕೋಬಾರ್ದಂತೆ. ಓಕೆ, ಮುಂದಿಂದು
ಮೂರನೇದು ಶಾಂತ ಹೋ ಪ್ರಶಾಂತ ಹೋ. ಶಾಂತವಾಗಿದ್ದೀಯಾ, ಪ್ರಶಾಂತವಾಗಿದ್ದೀಯಾ, ಈ ಶಬ್ದಗಳ ಮೀನಿಂಗ್ ಶಾಂತವಾಗಿದ್ದೀನಿ. ಈಗ ನನ್ನ ಮನೆಯಲ್ಲಿ ನಾನು ಶಾಂತವಾಗಿದ್ದೀನಿ, ಇದು ನನ್ನ ಶಾಂತ ಸ್ವರೂಪ ಆಗಿದೆ, ನನ್ನಲ್ಲಿ ಶಾಂತಿ ಇದೆ, ನಿಮ್ಮಲ್ಲಿ ಕೂಡ ಶಾಂತಿ ಇದೆ. ಪ್ರಶಾಂತ ಅಂತಂದ್ರೆ ನಾವು ಮಹಾಸಾಗರಗಳಿಗೆ ದೊಡ್ಡ ಶಾಂತವಾಗಿದೆ ಸಾಗರ ಅಂತ ಹೇಳ್ತೇವೆ, ಅಥವಾ ಪ್ರಶಾಂತವಾದ ವಾತಾವರಣ ಅಂತೀವಿ. ಶಾಂತಿ ಅಂದ್ರೆ ಇಷ್ಟಕ್ ಮಾತ್ರ ಲಿಮಿಟೆಡ್. ಪ್ರಶಾಂತ ಅಂತಂದಾಗ ಬಹಳ ಬೇಹದ್ದಿನ ಪ್ರಶಾಂತತೆ ಅದು. ಈವನ್ ನಮ್ಮ ಮನೇಲಿ ಗಲಾಟೆ ಗದ್ದಲ ಇದ್ದಾಗ್ಲೂ ಶಾಂತಿ ಅಂದಾಗ, ಈಗ ಯಾರು ಸೌಂಡ್ ಇಲ್ಲ ಇಲ್ಲಿ ನಮ್ಮ ರೂಮಲ್ಲಿ, ಹಾಗಾಗಿ ಇದು ನನ್ನ ವಾತಾವರಣ ಕೂಡ ಶಾಂತವಾಗಿದೆ, ನಾನು ಕೂಡ ಶಾಂತವಾಗಿದ್ದೀನಿ. ಪ್ರಶಾಂತ ಅಂದಾಗ ನಾನು ಸಂತೆಯಲ್ಲಿ ನಿಂತ್ಕೊಂಡಿದ್ದೀನಿ, ಆದ್ರೂ ಕೂಡ ನನ್ನೊಳಗೆ ಶಾಂತಿ ಇದೆ, ಆಗ ನಾನು ಪ್ರಶಾಂತಿಯಲ್ಲಿದ್ದೀನಿ ಅಂತ ಅರ್ಥ. ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನೇ ಅಲ್ಲೋಲ ಕಲ್ಲೋಲ ಆದ್ರೂ, ಈಗ ಸಮುದ್ರದ ಅಲೆಗಳಿದೆ, ಆದ್ರೂ ಕೂಡ ಸಮುದ್ರನ ನೋಡಿದ್ರೆ ಅದು ಶಾಂತ ಅಂತಾನೆ ಅನ್ಸುತ್ತೆ. ಅಲೆಗಳ ಅಬ್ಬರ ಕೇವಲ ತುದಿಯಲ್ಲಿ ಮಾತ್ರ, ಆದ್ರೆ ಸಮುದ್ರದ ಅಡಿಯಲ್ಲಿ ಕೂಡ ಪ್ರಶಾಂತತೆ ಇದೆ, ಸಮುದ್ರದ ಮಧ್ಯದಲ್ಲಿ ಕೂಡ ಪ್ರಶಾಂತತೆನೇ ಇದೆ. ಅದಕ್ಕೆ ಹೇಳೋದು, ಇಲ್ಲಿ ಎಲ್ಲಾ ಕಡೆ ಸುತ್ತಮುತ್ತ ಗಲಭೆ ಇದ್ರೂ ಕೂಡ, ಗಲಾಟೆ ಇದ್ರೂ ಕೂಡ, ನನ್ನ ಸ್ಥಿತಿ ಶಾಂತವಾಗಿದ್ದಾಗ ಅದು ಪ್ರಶಾಂತತೆ. ಹೋ, ಆಗಿದ್ರ ಮನೇಲಿ ಹೇಗೋ ಗಲಾಟೆ ನಡೀತಾ ಇದೆ, ನನ್ಗೆ ಯಾಕಪ್ಪ ಇವ್ರು ಹಿಂಗ್ ಮಾಡ್ತಾರೆ, ನಾನ್ ಮೆಡಿಟೇಷನ್ ಮಾಡ್ಬೇಕು ಅಂತ ಹಿಂಗೆ ಮುಖ ಕೆಡ್ಸ್ಕೊಂಡೆ ಅಂತಂದ್ರೆ ಎಲ್ಲಪ್ಪ ಶಾಂತಿ ಇದೆ. ಅವಾಗ ನೆನ್ಪಾಗ್ಬೇಕು, ಓಕೆ ನಾನು ಆತ್ಮ ಪ್ರಶಾಂತ ಆಗಿದ್ದೇನೆ, ಇಂತಹ ಪರಿಸ್ಥಿತಿನಲ್ಲಿ ನಾನು ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿ. ಆಗ ಏನಾಗುತ್ತೆ, ಇದು ಪ್ರಶಾಂತ ಹೋ ಅಂತ ಬಾಬಾ ನಮ್ಗೆ ಏನ್ ಕೊಟ್ಟಿದ್ದಾರೆ ಟೈಟಲ್, ಅದಕ್ಕೆ ನಾವು ಧಾರಣೆಯನ್ನ ಮಾಡ್ಕೊಂಡಂಗೆ ಆಗತ್ತೆ. ಮುಂದಿನದು ಆನಂದ ಹೋ ನಿರ್ದ್ವಂದು ಹೋ. ಅವರು ರೈಮಿಂಗ್ ಅಂದ್ರೆ ಪ್ರಾಸಬದ್ಧವಾಗಿ ಕೂಡ ಹಾಕಿದ್ದಾರೆ, ಮತ್ತೆ ವಿರುದ್ಧಾತ್ಮಕ ಶಬ್ದಗಳನ್ನು ಹಾಕಿದ್ದಾರೆ. ಒಂದೊಂದಾಗಿ ಹೇಳ್ತೇನೆ, ತುಂಬಾ ಟೈಮ್ ಆಯ್ತು ಅಂತಂದ್ರೆ ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಬೇಕಾದ್ರೂ ಕಂಟಿನ್ಯೂ ಮಾಡೋಣ. ಅದರ ಅರ್ಥ ತಿಳ್ಕೊಳ್ಳೇಬೇಕಾದಂತ ಆನಂದ ಹೋ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ಆನಂದ ಸ್ವರೂಪ ಅಂದ್ರೆ ಏನು ಅಂತ. ನಿರ್ದ್ವಂದು ಹೋ ಅಂದಾಗ ದ್ವಂದ್ವತ್ವ ಇರಬಾರ್ದು, ಎಲ್ಲೂನು ಹಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ, ಹಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಆತರ ಬರಬಾರ್ದು. ಆತರ ಬರ್ತಿದೆ ಅಂದಾಗ ಜೀವನದಲ್ಲಿ ಬರುತ್ತೆ ಪ್ರಾಕ್ಟಿಕಲಿ, ಆಗ ತಕ್ಷಣ ನಾನು ಆತ್ಮ ಅಂದಾಗ ಓ ನಿರ್ದ್ವಂದ್ವ ಆಗಿದ್ದೀನಲ್ವಾ, ಹಾಗಿದ್ರೆ ಏನ್ ಮಾಡ್ಬೇಕು, 2 ಸೆಕೆಂಡ್ ಶಾಂತವಾಗಿ ಕುತ್ಕೊಳ್ಳೋಣ, ನೋಡೋಣ. ಶಾಂತವಾಗಿ ಕುತ್ಕೊಂಡು ನಾನು ಆತ್ಮ ಆನಂದವಾಗಿದ್ದೇನೆ, ನಿರ್ದ್ವಂದ್ವ ಆಗಿದ್ದೇನೆ ಅಂತ ಹೇಳ್ಕೊಳ್ಳೋಣ. ಆಗ ಒಂದು ಉತ್ತರ, 2ರಲ್ಲಿ ಒಂದು ಉತ್ತರ ನೀಟಾಗಿ ಬರುತ್ತೆ ನಮಗೆ. ಸೊ ಮುಂದೆ ಸತ್ಯ ಆಗಿದ್ದೀಯಾ, ನಿತ್ಯ ಆಗಿದ್ದೀಯಾ. ಸತ್ಯ ಅಂದ್ರೆ ನಾನು ಆತ್ಮ ಸತ್ಯ ಅಲ್ವಾ, ಅಸತ್ಯ ಅಲ್ಲ. ನನಗೆ ಅಲ್ಲೂ ಯಾವತ್ತೂ ನಾನು ಆತ್ಮ ನನ್ನ ರೂಪವನ್ನ ಬದಲಾಯಿಸ್ಕೊಳ್ಳಲ್ಲ. ದೇಹ ಬದಲಾಗ್ಬೋದು, ಆತ್ಮನ ರೂಪ ಬದಲಾಗಲ್ಲ. ಆತ್ಮನ ಬೇರೆ ಗುಣಗಳು ಏನಿದೆ ಅದು ಕಿತ್ಕೊಂಡು ಹೋಗಲ್ಲ. ಆ 7 ಗುಣಗಳು ಇರುತ್ತೆ, ಅದ್ರ ಮೇಲೆ ದೇಹಕ್ಕೆ ಸಂಬಂಧಿತ ಅನೇಕ ಸಂಸ್ಕಾರಗಳು, ಗುಣಗಳು ನಾವು ಧಾರಣೆ ಮಾಡ್ಕೋತೀವಿ, ಅದು ಬೇರೆ ವಿಚಾರ. ಬಟ್ ಆತ್ಮನ ಒರಿಜಿನಲ್ ಗುಣಗಳು ಹಾಗೆ ಇರುತ್ತೆ. ಹಾಗಾಗಿ ಆತ್ಮ ಸತ್ಯವಾಗಿದೆ, ಪರಮಾತ್ಮ ಕೂಡ ಸತ್ಯ. ನಿತ್ಯ ಅಂದ್ರೆ ಪ್ರತಿದಿನ ಅವಿನಾಶಿ ಅಂದ್ರೆ, ಅವಿನಾಶಿ ಅನ್ನೋ ಅರ್ಥದಲ್ಲೇ ಬರುತ್ತೆ, ನಿತ್ಯವೂ ಇದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಈ ಸಂಸಾರ ಅನಿತ್ಯ ಅಂತಾರೆ, ಇಲ್ಲಿ ಎಲ್ಲವೂ ಅನಿತ್ಯ. ಈ ಕ್ಷಣದಲ್ಲಿ ಇದ್ದಂತ ವಾತಾವರಣ ಮುಂದಿನ ಇನ್ನ 1/4 ಗಂಟೆಯಲ್ಲಿ ಇರೋದಿಲ್ಲ. ಈ ಕ್ಷಣದಲ್ಲಿ ಬೀಸ್ತಾ ಇರುವಂತ ಗಾಳಿ ಇನ್ನೊಂದು ಕ್ಷಣದಲ್ಲಿ ಇದೇ ತರ ಬೀಸಲ್ಲ. ಒಂದು ಇಂಗ್ಲಿಷ್ ಅಲ್ಲಿ ಸ್ಲೋಗನ್ ಇದೆ ಒಂದು, ಏನಂದ್ರೆ ನಾವು ಯಾವತ್ತೂ ಕೂಡ ಒಂದೇ ಜಾಗದಲ್ಲಿ ನೀರಲ್ಲಿ ನದಿಯಲ್ಲಿ ಕಾಲಿಡ್ತೀವಿ ಅಂದ್ರೂ ಕೂಡ ಒಂದ್ ಸರಿ ಕಾಲಿಟ್ಟು ತೆಗೆದು ಇನ್ನೊಂದ್ಸರಿ ಕಾಲಿಡ್ಬೇಕಾದ್ರೆ ನೀರ್ ಅದೇ ಆಗಿರಲ್ಲ, ಜಾಗ ಅದೇ ಆಗಿರ್ಬೋದು. ನೀರ್ ಆಲ್ರೆಡಿ ನೀರ್ ಹರಿದೋಗಿದೆ, ಈ ನೀರು ಅದ್ರ ಮೇಲೆ ಹೊಸ ನೀರ್ ಬರ್ತಾ ಇದೆ. ಅದೇ ರೀತಿ ಈ ಸಂಸಾರದ ಜೀವನ ಕೂಡ ಅನಿತ್ಯ ಆಗಿದೆ. ಇಲ್ಲಿ ಒಂದು ದಿನ ಒಂದು ಕ್ಷಣದಲ್ಲಿ ಇರುವಂತಹ ವಾತಾವರಣ ಆಗ್ಲಿ, ನಮ್ಮದೇ ಆದ ಸಂಕಲ್ಪಗಳಾಗ್ಲಿ ಯಾವುದು ನಿತ್ಯ ಅಲ್ಲ, ಇದು ಅನಿತ್ಯ. ಅಂದ್ರೆ ಬದಲಾಗ್ತಾ ಇರುತ್ತೆ ಅಂತ ಹೇಳಿ. ಆದ್ರೆ ಆತ್ಮ ನಿತ್ಯ, ಪರಮಾತ್ಮ ನಿತ್ಯ. ಇದನ್ನ ಕೂಡ ನಾವು ಜೀವನದಲ್ಲಿ ಎಲ್ಲಿ ಈ ಮಾತುಗಳನ್ನ ಅಳವಡಿಸ್ಕೋಬಹುದು. ನನ್ನಲ್ಲಿ ಪರಿಸ್ಥಿತಿಗಳು ಬಂದಾಗ ಎದುರಿಗೆ ಇರೋರು ವ್ಯಕ್ತಿಗಳ ಜೊತೆ ನಾನು ಆತ್ಮ ಅಂತ ಮಾತಾಡಕ್ ಹೋಗ್ತಾ ಇದ್ದೀನಿ, ಆದ್ರೆ ಓ ಇವ್ರು ಯಾವಾಗ್ಲೂ ಹಿಂಗೆ, ನನ್ಗೆ ಗೊತ್ತು, ಇವ್ರು ಕೆಟ್ಟವರು, ಇವ್ರು ಸುಳ್ಳೇ ಹೇಳ್ತಿದ್ದಾರೆ,
ಇವ್ರ ಸತ್ಯನೇ ಇಲ್ಲ, ಹಿಂಗೆ ಏನೇನೋ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬಿಡ್ತೀವಿ. ಆಗ ಹೇಳ್ಕೊಳ್ಬೇಕು, ಅನಿತ್ಯ, ಸತ್ಯ, ಆತ್ಮ ನಿತ್ಯವಾಗಿದೆ. ಈ ಪಾತ್ರದಲ್ಲಿ ಅವ್ರ ಅನಿತ್ಯತೆ ಅಸತ್ಯತೆನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆತ್ಮ ಅಂತೂ ಸತ್ಯವಾಗಿದೆ, ನಿತ್ಯವಾಗಿದೆ. ನಾನು ಆ ಸತ್ಯತೆಯನ್ನ ನೋಡ್ಬೇಕು. ಈ ಪಾತ್ರದ ಅನುಸಾರವಾಗಿ ಅವ್ರು ಏನ್ ಡೈಲಾಗ್ ಬರ್ಕೊಂಡ್ ಬಂದಿದ್ದಾರೆ ಅದನ್ನ ಹೇಳ್ತಿದಾರೆ, ಅದನ್ನ ನೋಡ್ಬಾರ್ದು. ಅಂದ್ರೆ ಸಂಪೂರ್ಣವಾಗಿ ನಾನು ಆತ್ಮಾಭಿಮಾನಿ ಆಗ್ಬೇಕಂದ್ರೆ ಇದು ಒಂದು ಗೀತೆನೂ ಸಾಕು ನಮ್ಗೆ, ಅಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕ್ಲಾಸನ್ನ ತಗೊಳ್ಬೇಕು ಅಂತ ಬಾಬಾರವರು ನಂಗೆ ಪ್ರೇರಣೆಯನ್ನ ಕೊಟ್ಟಿದ್ರು. ನೆಕ್ಸ್ಟ್ ಅನಂತು ಹೋ ಬೇ ಅಂತು ಹೋ. ಅನಂತ ಅಂದ್ರೇನು, ಬೇ ಅಂತ ಅಂದ್ರೇನು? ಅನಂತ ಅಂದ್ರೆ ಇನ್ಫಿನಿಟ್, ಅಂದ್ರೆ ಅದಕ್ಕೆ ಯಾವುದೇ ಒಂದು ಆದಿ ಇಲ್ಲ, ಅಂತ್ಯ ಇಲ್ಲ. ಅಂದ್ರೆ ಇಷ್ಟು ಅಂತಂದ್ರೆ ಇದು ಬ್ರಹ್ಮಾಂಡ ಅಂದ್ರೆ ಇದ್ರ ಆದಿ ಏನು ಗೊತ್ತಿಲ್ಲ ನಮ್ಗೆ, ಇದ್ರ ಅಂತ್ಯ ಏನಿದೆ ಅದು ಗೊತ್ತಿಲ್ಲ ನಮ್ಗೆ. ಇದು ಅನಂತ ಅಂತ ಹೇಳ್ತಾರೆ. ನಾನ್ ಕೈಯಲ್ಲಿ ತೋರ್ಸಕ್ಕೋಸ್ಕರ ನಿಮ್ಗೆ ಇಷ್ಟು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಕಾಣಿಸ್ತಾ ಇದೆನಾ? ನನ್ನ ವಿಡಿಯೋ ಕಾಣಿಸ್ತಾ ಇದೆನಾ? ಶ್ರೀಕಲಕ್ಕ, ಶಾಲಿನಿ ಅಕ್ಕ ಹೇಳಿ. ಕಾಣಿಸ್ತಾ ಇದೆ ಅಕ್ಕ, ಓಕೆ ಕರೆಕ್ಟ್ ಆಗಿ ಕಾಣ್ತಾ ಇದೆ. ಓಕೆ. ಅನಂತ ಹೋ ಅಂದಾಗ ನಾನ್ ನಿಮ್ಗೋಸ್ಕರ ಒಂದ್ ತೋರಿಸ್ತಾ ಇದ್ದೀನಿ. ಇದು ಬ್ರಹ್ಮಾಂಡ ಅಂತಂದ್ರೆ ಈ ನಮಗ್ ನೋಡಕ್ಕೋಸ್ಕರ ಹಿಂಗ್ ಒಂದ್ ಚಿತ್ರ ಹಾಕಿದಾರೆ ಒಂದು, ಆದ್ರೆ ಇದ್ರ ಆದಿ ಹೇಗಿದೆ, ಅಂತ್ಯ ಹೇಗಿದೆ ಯಾರು ಮುಟ್ಟಕ್ಕಾಗಿಲ್ಲ. ಅದಕ್ಕೆ ಅದು ಅನಂತ. ಈವನ್ ಆತ್ಮ ಕೂಡ ಅನಂತವಾಗಿದೆ. ಆತ್ಮನ ಶಕ್ತಿ ನಾನೀಗ ಇಲ್ಲಿ ಕೂತಿರ್ಬೋದು, ಭ್ರುಕುಟಿಯಲ್ಲಿ ಕೂತಿರ್ಬೋದು, ಆದ್ರೆ ನನ್ನ ಶಕ್ತಿ ಇಷ್ಟಕ್ಕಷ್ಟೇ ಸೀಮಿತ ಆಗಿಲ್ಲ, ಅನಂತ. ನಾನು ಈ ಕ್ಷಣದಲ್ಲೇ ಪರಂಧಾಮಕ್ಕೆ ಹೋಗ್ಬೋದು, ಪರಂಧಾಮ ತನಕನೂ ನಾನು ನನ್ನ ಶಕ್ತಿಯನ್ನ ಹರಡಬಹುದು, ಅಷ್ಟು ಶಕ್ತಿ ಇದೆ. ಆದ್ರೆ ನಾನು ಈ ದೇಹಕ್ಕೆ ಸೀಮಿತ ಮಾಡ್ಕೊಂಡಿರೋದಕ್ಕೆ ನಮ್ಗಿನ್ನು ನಿಜವಾಗ್ಲೂ ನಾವ್ ಯಾರು ಆತ್ಮನ ಒರಿಜಿನಲ್ ಶಕ್ತಿಯನ್ನ ಅನುಭವ ಮಾಡಿಲ್ಲ. ಮಾಡಿದ್ದೇ ಆಗಿದ್ರೆ, ನಾನ್ ಅನುಭವ ಮಾಡಿದ್ದೇ ಆಗಿದ್ರೆ ನನ್ ಮನೇಲಿ ಇರೋರ್ಗೆ ಅದು ಅನುಭವ ಆಗ್ಬಿಟ್ಟಿರೋದು. ಸಾರಿ. ಇನ್ನ ಬೇ ಅಂತ ಅಂದ್ರೆ ಏನು? ಬೇ ಅಂತಂದ್ರೆ ಅಂತ್ಯವಿಲ್ಲಿದ್ದು. ಅಂತ್ಯ ಅಂದ್ರೆ ಅನಂತ ಅಂದ್ರೇನು, ಬೇ ಅಂತ ಅಂದ್ರೇನು? ಯಾಕೆ ಎರಡ್ ಶಬ್ದವನ್ನ ಕೊಟ್ಟಿದ್ದಾರೆ? ಅನಂತ ಅಂದ್ರೆ ಹೇಳ್ದೆ ಆದಿ ಇಲ್ಲ, ಅಂತ್ಯ ಇಲ್ಲ. ಒಂದ್ ನಿಮಿಷ. ಓಕೆ. ಅನಂತ ಅಂದ ತಕ್ಷಣ ಆದಿ ಇಲ್ಲ, ಅಂತ್ಯ ಇಲ್ಲ. ಆದ್ರೆ ಬೇ ಅಂತ ಅಂದಾಗ ಹದ್ದು ಇಲ್ಲ ಅದಕ್ಕೆ, ಅಂದ್ರೆ ಅದಕ್ಕೆ ಬೌಂಡ್ರೀಸ್, ಗಡಿಗಳು. ಇದು ಆದಿನೂ ಇಲ್ಲ, ಅಂತ್ಯನೂ ಇಲ್ಲ ಅಂತ ಹೇಳ್ತಿದ್ವಿ. ಆದ್ರೆ ಬೇ ಅಂತಂದಾಗ ಗಡಿಗಳು ಕೂಡ ಇಲ್ಲ ಅಂತ ಹೇಳಿ. ಒಂದೇ ನಿಮಿಷ. ಸೊ ಈ ಒಂದು ವ್ಯತ್ಯಾಸವನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ, ಅನಂತ ಮತ್ತು ಬೇ ಅಂತ. ಅಖಂಡ ಮತ್ತೆ ಪ್ರಚಂಡ. ಪ್ರಚಂಡ ಅಂದ್ರೆ ಗೊತ್ತಿದೆ ನಮಗೆ. ಪ್ರಚಂಡ ಅಂದ್ರೆ ಮಾಮೂಲಿಗಿಂತ ಡಿಫ್ರೆಂಟ್ ಆಗಿರುವಂತವ್ರು, ಪ್ರಚಂಡ ಬುದ್ಧಿಯಪ್ಪ ಅವ್ರಿಗೆ ಅಂತ ಹೇಳ್ತೀವಿ. ಆತರ ಪ್ರಚಂಡ ಒಂದು ಆತ್ಮ. ಇನ್ನು ಅಖಂಡ. ಅಖಂಡ ಅಂದ್ರೆ ಖಂಡ ಅಂದ್ರೆ ಪೀಸಸ್. ಆ ಪೀಸ್ ಅಲ್ವೇ ಅಲ್ಲ, ಅಖಂಡ ಇದೆ ಆತ್ಮ. ಇಲ್ಲೇನಿದೆ, ಸರ್ವ ಗುಣಗಳು ಸರ್ವ ಶಕ್ತಿಗಳು ಎಲ್ಲ ಸೇರ್ಕೊಂಡಿದೆ. ಪೀಸ್ ಅಲ್ಲ, ಅದು ಅಖಂಡವಾಗಿದೆ. ಸೊ ಅಖಂಡ ಮತ್ತೆ ಪ್ರಚಂಡ. ನೆಕ್ಸ್ಟ್ ಬಾಬಾ ಸಚಿನ್ ಅಣ್ಣವ್ರು ಬರ್ದಿರೋದು, ಇದನ್ನ ಭಕ್ತಿ ಮಾರ್ಗದಲ್ಲೂ ಕೂಡ ಈ ಶಬ್ದಗಳು ಆತ್ಮನಿಗೋಸ್ಕರ ಬರೆಯಲಾಗಿದೆ. ಅಂದಾಗ ಈ ಜ್ಞಾನ ಭಕ್ತಿ ಮಾರ್ಗದ ಋಷಿ ಮುನಿಗಳಿಗೂ ಕೂಡ ಭಗವಂತನಿಂದನೇ ಬಂದಿರೋದು. ಸೊ ಅದು ಮತ್ತೆ ಸಚಿನ್ ಅಣ್ಣವ್ರಿಗೆ ಆಗಿರೋ ಪ್ರೇರಣೆಯಿಂದಾಗಿ ಇದು ಬರ್ದಿರೋದು. ನೆಕ್ಸ್ಟ್ ಹೇಳ್ತಾ ಇದ್ರೆ ಶುದ್ಧ ಹೋ ಬುದ್ಧ ಹೋ. ಶುದ್ಧ ಅಂತಂದ್ರೆ ಗೊತ್ತಿದೆ, ನಾವು ಪವಿತ್ರತೆ ಅಥವಾ ಇರೋದಕ್ಕೆ ಏನೇ ಕಲ್ಮಶ ಇಲ್ಲದೆ ಇರೋದಕ್ಕೆ ಶುದ್ಧವಾಗಿರೋದು ಅಂತಾರೆ. ಆತ್ಮಾಭಿಮಾನಿ ಆದಾಗ, ನಿರಾಕಾರಿ ಆದಾಗ ಅದು ಶುದ್ಧವಾಗೇ ಇದೆ. ಈ ದೇಹದಲ್ಲಿ ಬಂದಿರೋ ಕಾರಣ ಅದ್ರ ಮೇಲೆ ಅಶುದ್ಧತೆ ಬಂದಿದೆ. ಹಾಗಾಗಿ ಆತ್ಮನ ಗುಣವನ್ನು ವರ್ಣನೆ ಮಾಡಿದಾಗ ಅದು ಶುದ್ಧನೇ ಆಗಿದೆ. ನಾನು ಇನ್ನೊಂದು ಆತ್ಮನ ಹತ್ರ ಮಾತಾಡ್ಸ್ಬೇಕಾದ್ರೂ ನನ್ನ ಭಾವನೆ ಏನಿರ್ಬೇಕು, ಅದು ಶುದ್ಧ ಆತ್ಮ ಅಂತ ಹೇಳಿ. ನೆಕ್ಸ್ಟ್ ಬುದ್ಧ ಆತ್ಮ. ಬುದ್ಧ ಅಂತ ಯಾರಿಗೆ ಹೇಳ್ತಾರೆ? ಯಾರು ಜ್ಞಾನಿ ಆಗಿರ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಗೌತಮನು ಕೂಡ ಜ್ಞಾನೋದಯ ಆದ್ಮೇಲೆ ಅವನನ್ನ ಗೌತಮ ಬುದ್ಧ ಅಂತ ಕರೀತಾರೆ. ಅದೇ ರೀತಿ ಆತ್ಮನಲ್ಲಿ ಜ್ಞಾನೋದಯ ಆಗ್ಬೇಕು.
ಆದ್ರೆ ಜ್ಞಾನ ಒಳಗಿದೆ, ಅದು ಉದಯ ಆದಾಗ ಮಾತ್ರ ಬುದ್ಧ ಅಂತ ಹೊರಗ್ನವ್ರು ಕರೀತಾರೆ. ಬಟ್ ಆತ್ಮನಲ್ಲಿ ಆಲ್ರೆಡಿ ಜ್ಞಾನ ಇರೋದಕ್ಕೆ ಆತ್ಮ ಬುದ್ಧ ಆಗಿದೆ. ನನ್ನಲ್ಲಿ ಜ್ಞಾನ ಎಷ್ಟಿದೆನೋ ನಿಮ್ಮಲ್ಲೂ ಅಷ್ಟೇ ಇದೆ. ಪ್ರತಿಯೊಬ್ಬರಲ್ಲೂ ಜ್ಞಾನದಲ್ಲಿ ಇಲ್ದೇ ಇರೋರ್ಗೂ ಅಷ್ಟೇ ಇದೆ. ಆದ್ರೆ ಅವ್ರಿಗೆ ಅದನ್ನ ತೊಳ್ಕೊಳಕ್ ಬರೋದಿಲ್ಲ. ಈಗ ಚಿಕ್ಕ ಮಕ್ಳ ಕೈಲಿ ತುಂಬಾ ಮಸಿ ಇರುವಂತ ಪಾತ್ರೆಯನ್ನ ಅಥವಾ ತಳ ಸೀದಿರುವಂತಹ ಪಾತ್ರೆಯನ್ನ ಕೊಟ್ರೆ ಅವ್ರು ಮೇಲ್ಮೇಲಿನ ಜಿಡ್ಡನ್ನ ತೆಗಿಬಹುದು ಹೊರ್ತು ಆ ಉಜ್ಜಿ 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 ತಳ ಕಪ್ಪೇನಾಗಿದೆ ಅದನ್ನೆಲ್ಲ ತೆಗಿಯೋದು ಅವ್ರಿಗೆ ಕಷ್ಟ ಆಗುತ್ತೆ. ಅವಾಗ ಅವರು ನನ್ ಕೈಲಿ ಆಗೋದಿಲ್ಲ ಅಮ್ಮ ನೀನೇ ತೊಳ್ಕೊ ಅಂತ ಬಿಡ್ತಾರೆ. ಆದ್ರೆ ನಾವು ಅನುಭವಸ್ಥರಾಗಿರೋದ್ರಿಂದ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದು ಕ್ಲೀನ್ ಮಾಡ್ಕೋತೀವಿ. ಈ ನಾವು ಬ್ರಾಹ್ಮಣರ ಆತ್ಮ ಏನಿದ್ದೇವೆ ನಮಗೆ ಪ್ರತಿ ಕಲ್ಪದಲ್ಲಿ ಉಜ್ಜಿ ಉಜ್ಜಿ ಗೊತ್ತಿದೆ. ಆತ್ಮನನ್ನ ಉಜ್ಜಿ ಉಜ್ಜಿ ತೊಳ್ಕೊಂಡ್ ಗೊತ್ತಿದೆ. ಹಾಗಾಗಿ ನಮ್ಗೆ ಈ ಜ್ಞಾನ ಅರ್ಥ ಆಗುತ್ತೆ. ಈ ಜ್ಞಾನವನ್ನ ನಾವು ನಮ್ಮ ಆತ್ಮನ ಮೇಲಿರುವಂತಹ ಪದರಗಳೇನಿದೆ, ಈ ದೇಹದ ಸಂಸ್ಕಾರಗಳು ಅಥವಾ ಈ ದೇಹ ಕೊಟ್ಟಿರೋ ಅನುಭವಗಳದ್ದು ಕೆಟ್ಟದ್ದನ್ನೆಲ್ಲ ನಾವೇನ್ ತಗೊಂಡಿದ್ವಿ ಅದನ್ನ ಉಜ್ಕೊಳಕ್ ನಮಗೆ ಗೊತ್ತಿದೆ. ಬಟ್ ಹೊರಗ್ನವ್ರಿಗೆ ಉಚ್ಕೊಳ್ಳೋದು ಅವ್ರಿಗೆ ತುಂಬಾ ಕಷ್ಟ ಆಗಿರೋದ್ರಿಂದ ನಮ್ ಕೈಲಿ ಇದಾಗಲ್ಲ ಅಂತ ಅಧ್ಯಾತ್ಮನ ಬಿಟ್ಬಿಡ್ತಾರೆ. ಹಾಗಾಗಿ ಇದು ಅದರ ಅರ್ಥ. ಶುದ್ಧ ಹೋ ಬುದ್ಧ ಹೋ. ಇನ್ನ ಮುಕ್ತ ಹೋ ಯುಕ್ತ ಹೋ. ಮುಕ್ತ ಅಂದ್ರೆ ಆತ್ಮ ಮುಕ್ತವಾಗೇ ಇದೆ. ಮುಕ್ತಿಧಾಮ ಅಂತ ಹೇಳ್ತೀವಲ್ಲ, ನಿರಾಕಾರ ಇವೆಲ್ಲವೂ ನಿರಾಕಾರ ಸ್ವರೂಪದಲ್ಲಿರುವ ಆತ್ಮನ ಗುಣಗಳು. ನಾವು ಸಾಕಾರದಲ್ಲಿ ದೇಹದಲ್ಲಿ ಇರುವಂತವ್ರನ್ನ ಅವರ ಈ ದೇಹದ ಜೊತೆಗಿರೋ ಗುಣಗಳ ಜೊತೆ ಹೋಲಿಸ್ಕೊಳ್ಬಾರ್ದು. ದೇಹದ ಗುಣಗಳು ಅಥವಾ ಪಾತ್ರದ ಗುಣಗಳು ಅವ್ರದ್ದು ಏನೇ ಇದ್ರು ಕೂಡ ನಾವು ಈ ಆತ್ಮ ಏನು ಮುಕ್ತಿಧಾಮ ಅಥವಾ ನಿರಾಕಾರ ಸ್ವರೂಪ ಆತ್ಮನ ಗುಣಗಳಿದೆ ಅದ್ರ ಮೂಲಕವಾಗಿ ನೋಡ್ಕೊಂತ ಹೋಗೋಣ. ಆಗ ನಾವು ಆತ್ಮಾಭಿಮಾನಿ ಆಗ್ತೀವಿ. ಈ ಪಾತ್ರಗಳನ್ನ ನೋಡ್ಕೊಂತ ಹೋದಾಗ ಈ ಮುಕ್ತವಾಗಿದ್ದಾರೆ, ಇವ್ರೇನ್ ಮುಕ್ತವಾಗಿದ್ದಾರೆ, ಅವ್ರ ಮನೆಗೆ ಅಂಟ್ಕೊಂಡಿದ್ದಾರೆ, ಅವರ ಒಂದು ಸೇವೆಗೆ ಅಂಟ್ಕೊಂಡಿದ್ದಾರೆ, ಅವರು ಒಂದು ಮಾತಾಡೋ ಕಲೆಗೆ ಅಂಟ್ಕೊಂಡಿದ್ದಾರೆ, ಅವರು ರೂಪಕ್ಕೆ ಅಂಟ್ಕೊಂಡಿದ್ದಾರೆ, ಇನ್ನೊಂದು ಮತ್ತೊಂದು ಏನೇನೋ ಕಾಣಿಸ್ಬಿಡುತ್ತೆ. ಅವು ಗುಣಗಳೇ ಕಾಣಿಸುತ್ತೆ ದೇಹದಲ್ಲಿ ನೋಡಿದಾಗ, ಪಾತ್ರದಲ್ಲಿ ನೋಡಿದಾಗ. ಆದ್ರೆ ನನಗೆ ಗೊತ್ತಿರ್ಬೇಕು ಅವರು ಮುಕ್ತ ಆಗಿದ್ದಾರೆ, ನಾನು ಮುಕ್ತ ಆಗಿದ್ದೇನೆ, ನಾವೆಲ್ಲ ಮುಕ್ತಿಧಾಮದಿಂದ ಬಂದಿದ್ದೇವೆ ಅಂತಾಗ ಅವರೆಲ್ಲ ಆ ಗುಣ ಇಲ್ದೇ ಇದ್ರು ಇಲ್ಲ ಇವ್ರು ಮುಕ್ತ ಆತ್ಮ ಆಗಿದ್ದಾರೆ. ಈಗ ಎಲ್ಲವನ್ನೂ ಹೇಳ್ಕೊಳ್ಳಿ, 108 ಪಾಯಿಂಟು ಹೇಳ್ಕೊಳ್ಳಿ ಅಂತಲ್ಲ, ಬಹರ್ಟ್ ಮಾಡ್ತಾ ಇರೋಣ, ದಿನಾ ಈ ಹಾಡನ್ನ ಕೇಳ್ತಾ ಇರೋಣ. ನಮಗೆ ಈ ಲೌಕಿಕದ ವ್ಯವಹಾರದ ರೀತಿ ಏನಿದೆ ಅದು ಸಂಸ್ಕಾರವಾಗಿ ಬರೋಕು ಮುಂಚೆನೆ ಈ ಆತ್ಮನ ಗುಣಗಳು ನಮ್ಮ ಸಂಸ್ಕಾರವಾಗಿ ಬರ್ಲಿ, ಎದುರಿಗಿರೋ ವ್ಯಕ್ತಿನ ಜಡ್ಜ್ ಮಾಡೋದು ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು. ಅಂಡ್ ಯುಕ್ತ ಹೋ. ಯುಕ್ತ ಅಂದ್ರೆ ಯುನೈಟೆಡ್ ಅಂದ್ರೆ ಯೋಗ ಯುಕ್ತ ಅಂತ ಹೇಳ್ತಾರೆ, ಯುಕ್ತಿ ಯುಕ್ತ ಅಂತಾರೆ. ಅಂದ್ರೆ ಯೋಗದ ಜೊತೆ ಸೇರ್ಕೊಂಡು ನಮ್ಮ ಕೆಲಸಗಳು ನಡಿಲಿ, ಯೋಗ ಯುಕ್ತವಾಗಿ ಕರ್ಮಗಳು ನಡಿಲಿ ಅಂತ ಹೇಳ್ತಾರೆ. ಅಂದ್ರೆ ಸೇರ್ಕೊಂಡು ಯುನೈಟ್ ಆಗೋದು ಅಂತ ಹೇಳಿ. ಅಥವಾ ಯುಕ್ತಿಯುಕ್ತ ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕಾದ್ರೆ ಯುಕ್ತಿಯನ್ನು ಸೇರಿಸಿ ಮಾಡಿದಾಗ ಅದು ಯುಕ್ತಿಯುಕ್ತ ಕಾರ್ಯ ಅಂತ ಅನ್ಸುತ್ತೆ. ಈ ಆತ್ಮನು ಕೂಡ ಯುಕ್ತ ಆಗಿದೆ, ಪರಮಾತ್ಮನ ಜೊತೆ ಯುಕ್ತ ಆಗಿದೆ. ನಾವು ಪರಮಾತ್ಮನ ಜೊತೆಗಿಟ್ಕೊಂಡು ನೆನಪಿನಲ್ಲಿ ನಡೆಯುವಂಥವ್ರು. ಬಟ್ ಈಗ ದೇಹಾಭಿಮಾನ ಪಾತ್ರಾಭಿಮಾನದಲ್ಲಿ ಬಂದು ನಾವ್ ಈಗ ಮರ್ತಿದೀವಿ. ಆದ್ರೆ ನಿರಾಕಾರ ಆತ್ಮ ಯಾವಾಗ್ಲೂ ಭಗವಂತನ ಜೊತೆ ಕಂಬೈಂಡ್ ಆಗೇ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತೆ. ಅಂಡ್ ಸಿದ್ಧಿ ಹೋ ಶುದ್ಧಿ ಹೋ. ಸಿದ್ಧಿ ಅಂತಂದ ತಕ್ಷಣ ಒಂದ್ ಏನಾದ್ರು ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು, ಸಫಲತೆ ಸಿಗುವಂಥದ್ದು. ಆ ಸಿದ್ಧಿಯನ್ನ ಪಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಗಿದೆ. ಶುದ್ಧಿ ಹೋ ಅಂದ್ರೆ ನಾವು ಪ್ಯೂರಿಫೈ ಆಗುವಂಥದ್ದು, ಅಂದ್ರೆ ಶುದ್ಧ ಆಗುವಂತವ್ರು ಕೂಡ ನಾವ್ ಆಗ್ತೀವಿ. ಅಂದ್ರೆ ನಮ್ಮಲ್ಲಿ ಏನೇ ಕಲ್ಮಶ ಇದ್ರು ಕೂಡ ಆತ್ಮಿಕ ಸ್ವರೂಪಕ್ಕೆ ಕುತ್ಕೊಂಡ ತಕ್ಷಣ ಕಿರಿಕಿರಿನೇ ಇರ್ಲಿ, ಒಂದ್ ಚಿಕ್ಕ ಕಿರಿಕಿರಿ ದುಃಖನೇ ಇರ್ಲಿ, ನಾವು ಆತ್ಮಿಕ ಸ್ವರೂಪಕ್ಕೆ ರಾಜಯೋಗ ಮಾಡಕ್ ಕೂತ್ಕೊಂಡ ತಕ್ಷಣ ಅದನ್ನ ಶುದ್ಧ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಗಿದೆ. ಅದನ್ನೇ ಶುದ್ಧಿ ಹೋ ಅಂತ ಹೇಳ್ತಾರೆ. ಶುದ್ಧ ಹೋ ಬೇರೆ, ಶುದ್ಧಿ ಹೋ ಬೇರೆ. ಈ ಶಬ್ದಗಳು ಬಳಕೆ ಎಷ್ಟು ವಿಭಿನ್ನವಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಶುದ್ಧ ಆಗಿದ್ದೀಯಾ, ನಾನು ಇರೋದೇ ಶುದ್ಧ ಅಂತ ಅನ್ನೋದು ಬೇರೆ ತರ. ಆದ್ರೆ ಅಕಸ್ಮಾತ್ ಪಾತ್ರ ಮತ್ತೆ ದೇಹದ ಅಭಿಮಾನದಿಂದ ಏನಾದ್ರೂ ಅಶುದ್ಧಿ ನನ್ನಲ್ಲಿ ಸೇರ್ಕೊಂಡ್ರೆ ಅದನ್ನ ಶುದ್ಧ ಮಾಡ್ಕೊಳೋ ಕೆಪಾಸಿಟಿ ಕೂಡ ನನ್ಗಿದೆ, ಹಾಗೆ ಎದುರಿಗಿರೋ ವ್ಯಕ್ತಿಗೂ ಇದೆ. ಅದು ಅವ್ರಿಗ್ ಬಿಟ್ಟಿದ್ದು, ಅವರು ಯೋಗದಲ್ಲಿ ಕುತ್ಕೊಂಡ್ ಮಾಡ್ಕೋತಾರೋ ಬಿಡ್ತಾರೋ ಅದು ಅವ್ರಿಗ್ ಬಿಟ್ಟಿದ್ದು. ಬಟ್ ಅವರಲ್ಲೂ ಇದೆ ಕೆಪಾಸಿಟಿ, ಇದನ್ನ ತಿಳ್ಕೊಬೇಕು. ಇನ್ನ ಸ್ಫೂರ್ತಿಯಾಗಿದ್ದೀಯಾ, ಅನುಭೂತಿಯಾಗಿದ್ದೀಯಾ ಅಲ್ವಾ? ನಾವೆಲ್ಲರೂ ಸ್ಫೂರ್ತಿಯಾಗಿದ್ದೀವಿ, ಆತ್ಮನಲ್ಲಿ ಆ ಸ್ಫೂರ್ತಿ ಇದೆ. ಆತ್ಮ
ಆತ್ಮಿಕ ಸ್ವರೂಪದಲ್ಲಿ ಇದ್ದಂಥವ್ರ ಕಣ್ಣು ನೋಡಿದ್ರೆ ಸಾಕು, ಎಷ್ಟು ಬ್ರೈಟ್ ಇರತ್ತೆ, ಅದ್ ನೋಡಿದ್ರೆ ಸಾಕು ನಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಏನೋ ಇದೆ ಇಲ್ಲಿ ಆಕರ್ಷಣೆ ಅಂತ ಹೇಳ್ಬಿಟ್ಟು. ಆಮೇಲೆ ಅನುಭೂತಿ ನಾನು ಆತ್ಮಕ್ ಸ್ವರೂಪದಲ್ಲಿ ಇದ್ದೀನಿ ಅಂದಾಗ ಎದುರಿಗಿರೋ ವ್ಯಕ್ತಿಗೆ ನನ್ನಿಂದಾಗಿ ಆ 7 ಗುಣಗಳ ಅನುಭೂತಿ ಆಗೇ ಆಗತ್ತೆ. ಅಂತಹ ಅನುಭೂತಿ ನಾನು ಆತ್ಮ ಆಗಿದ್ದೇನೆ. ಬಿಂದುಹೋ ಸಿಂಧುಹೋ, ಬಿಂದು ಆತ್ಮ ಆಗಿದ್ದೇನೆ. ಇನ್ನ ಅದ್ರಲ್ಲಿ ಕೂಡ ಸಿಂಧುವಿನ ರೀತಿ, ನದಿಯ ರೀತಿ ಜ್ಞಾನ ತುಂಬಿಕೊಂಡಿದೆ. ಅಂದ್ರೆ ಜ್ಞಾನ ಅಷ್ಟೇ ಅಲ್ಲ, ಪವಿತ್ರತೆ. ಬಾಬಾ ಸಾಗರ ಆದ್ರೆ ನಾವು ಪವಿತ್ರತೆಯ ಒಂದು ಚಿಕ್ಕ ನದಿ. ಬಾಬಾ ಜ್ಞಾನ ಸಾಗರ ಆದ್ರೆ ನಾವು ಜ್ಞಾನದ ಒಂದು ನದಿ. ಬಾಬಾ ಪ್ರೇಮ ಸಾಗರ ಆದ್ರೆ ನಾವು ಪ್ರೇಮದ ಒಂದು ನದಿ. ಹರಿದು ಎಲ್ಲಾರ್ಗು ಕೊಡೋ ಅಂಥವ್ರು. ಸಿಂಧು ಅಂದ ತಕ್ಷಣ ನದಿ ಆಗಿದ್ದೀರಿ, ನೀವು ಕೊಡ್ಲಿಕ್ ರೆಡಿ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ರೀತಿಯು ನೀನೇ, ನೀತಿಯು ನೀನೇ ಅಂತ ಹೇಳ್ತಾರೆ. ಆತ್ಮ ಅಂದಾಗ ಅದು ಒಂದು ಡಿಸಿಪ್ಲಿನ್ಡ್. ಅದು ಆತ್ಮ ಸದಾ ಒಂದು ಶಿಸ್ತಿನಲ್ಲಿ ಇರುತ್ತೆ. ನಾವು ಈ ದೇಹದಲ್ಲಿ ಇದ್ದಾಗ್ಲೇ ಏನೇನೋ ಮಾಡ್ತೀವಿ, ಸ್ವೇಚ್ಛಾಚಾರ ಮಾಡಕ್ ಹೋಗ್ತೀವಿ, ಅಥವಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದನ್ನ ಬಿಟ್ಬಿಡ್ತೀವಿ. ಅದಕ್ಕೆ ನೋಡಿ, ಸತ್ಯುಗದಲ್ಲಿ ಎಲ್ಲರೂ ವ್ಯವಸ್ಥಿತವಾದ ಜೀವನವನ್ನ ನಡೆಸ್ತಾರೆ. ಅವ್ರು ಆಡೋ ಮಾತುಗಳಾಗ್ಲಿ, ಅವ್ರು ಕುತ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ರಾಯಲ್ ಆಗಿರುತ್ತೆ. ಯಾಕೆಂದ್ರೆ ಅವರು ಆತ್ಮಿಕ ಸ್ವರೂಪದಲ್ಲಿ ಇರ್ತಾರೆ. ಆತ್ಮಿಕ ಸ್ವರೂಪದಲ್ಲಿ ಇರೋರು ರೀತಿ ನೀತಿಗಳನ್ನ ಸರಿಯಾಗಿ ಪಾಲಿಸ್ತಾರೆ ಅನ್ನೋದನ್ನ ಹೇಳಕ್ಕೆ. ಇದಿಷ್ಟು ಫಸ್ಟ್ ಪ್ಯಾರಾಗ್ರಾಫ್. ಇದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ, ಅಥವಾ ಈ ಪ್ರಶ್ನೆ ಇದ್ರೆ, ಅಥವಾ ಇದ್ರಲ್ಲಿ ನಾ ಹೇಳ್ತಾ ಇರೋದ್ರಲ್ಲಿ ನಿಮ್ಗೆ ಏನಾದ್ರು ಬದಲಾವಣೆ ಬೇಕು ಅನ್ನೋದಿದ್ರೆ ಈಗ ಹೇಳಿ. ನೆಕ್ಸ್ಟ್ ಇನ್ನ ಒಂದ್ ಪ್ಯಾರಾಗ್ರಾಫ್ ಮತ್ತೆ ಪ್ಲೇ ಮಾಡ್ತೀನಿ. ಇದ್ರಲ್ಲಿ ಬಾಬಾರ್ ವಾಯ್ಸ್ ಅಲ್ಲೇ ಪ್ಲೇ ಮಾಡ್ತೀನಿ. ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಂಡ್ ಅನ್ಮ್ಯೂಟ್ ಆಗಿರೋರು ಹೇಳ್ಬೋದು. ಮಮತಾ ಅಕ್ಕ ಆಗ್ಲಿ, ಶಾಲಿನಿ ಅಕ್ಕ ಆಗ್ಲಿ, ಶ್ರೀಕಲಾ ಅಕ್ಕ ಆಗ್ಲಿ. ಓಂ ಶಾಂತಿ ಅಕ್ಕ. ಓಂ ಶಾಂತಿ. ಅಕ್ಷಯದು ಅರ್ಥ ಸರಿಯಾಗಿ ಆಗ್ಲಿಲ್ಲ ಅಕ್ಕ ನಂಗೆ ಸ್ಟಾರ್ಟಿಂಗ್. ಕ್ಷಯ ಆಗೋಲ್ಲ ಅಷ್ಟೇ. ಕ್ಷಯ ಆಗೋದು ಅಂದ್ರೆ ನಾಶವಾಗೋದು. ಅವಿನಾಶಿ ಅನ್ನೋ ಒಂದು ಮೀನಿಂಗೇ ಬರುತ್ತೆ ಅಕ್ಷಯ ಅಂದ್ರೆ. ಅದು ಯಾವಾಗ್ಲೂ ಹೆಚ್ಚುತ್ತಾನೆ ಇರುತ್ತೆ ಹೊರತು ಕ್ಷೀಣಿಸ್ತಾ ಇರಲ್ಲ. ಕ್ಷಯ ಆಗೋದು ಅಂದ್ರೆ, ಈಗ ಕ್ಷಯ ರೋಗ ಬಂದಿರೋದಕ್ಕೆ ಹೇಳ್ತಾರೆ ಅವ್ರ ಆರೋಗ್ಯ ದಿನ ದಿನಕ್ಕೆ ಕ್ಷೀಣಿಸುತ್ತೆ ಹೊರತು ಅವ್ರ ಆರೋಗ್ಯ ಯಾವತ್ತೂ ವೃದ್ಧಿ ಆಗಲ್ಲ, ಒಳ್ಳೆ ಆರೋಗ್ಯ ಬರೋದಿಲ್ಲ. ಅದೇ ಅಕ್ಷಯ ಅಂದ್ರೆ ಒಂದಗ್ಳು ಅಕ್ಕಿ ಅನ್ನದ್ದು ಪಾತ್ರೆಯಲ್ಲಿ ಇತ್ತು ಅಂದ್ರೆ ಅದು ಡಬಲ್ 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 ಅಥವಾ ಪಾತ್ರೆ ತುಂಬಿ ತುಂಬಿ ಬರ್ತಾ ಇರುತ್ತೆ. ಅಂದ್ರೆ ಏನು, ವೃದ್ಧಿಸ್ತಾ ಇರುತ್ತೆ. ಸೊ ಆತ್ಮ ವೃದ್ಧಿಸುತ್ತೆ ಹೊರತು ಆತ್ಮ ಯಾವತ್ತೂ ಡೌನ್ ಫಾಲ್ ಆಗಲ್ಲ. ಆದ್ರೆ ದೇಹದಲ್ಲಿ ಬಂದಾಗ ಅದ್ರ ಶಕ್ತಿಗಳು ಕ್ಷೀಣಿಸ್ತವೆ. ಆದ್ರೆ ಆತ್ಮ ಯಾವಾಗ್ಲೂನು ಶಕ್ತಿಶಾಲಿನೇ. ಪರಮಾತ್ಮ ಕೂಡ ಹೇಳಿದ್ದಾರೆ ಮುರುಳಿಲಿ, ನನಗೂ ನಿಮ್ಗೂ ಏನು ಭೇದ ಇಲ್ಲ, ಆದ್ರೆ ನಾನು ಜನನ ಮರಣದಲ್ಲಿ ಬರಲ್ಲ, ಹಂಗಾಗಿ ನನ್ನ ಶಕ್ತಿ ಹಾಗೇ ಇದೆ. ಆಮೇಲೆ ಅವರು ನಿರ್ಸಂಕಲ್ಪ ಸ್ಥಿತಿಲಿ ಇರ್ತಾರೆ. ಅವ್ರು ಏನು ಜಡ್ಜ್ ಮಾಡಲ್ಲ ಆಗಿರೋದ್ರಿಂದ ಅವ್ರ ಶಕ್ತಿ ಕ್ಷೀಣಿಸಲ್ಲ. ನಾವು ಎಲ್ಲಾ ರೀತಿ ಜಡ್ಜ್ ಮಾಡೋದ್ರಿಂದ ಮತ್ತೆ ನಾವು ಪ್ರತಿ ಸರಿ ಜನ್ಮ ತಗೊಂಡಾಗ ಆತ್ಮನ ಶಕ್ತಿ ಈ ದೇಹದ ರಚನೆಗೆ ಬಳಸಕ್ಕೆ ಆಗೋದ್ರಿಂದ ಕ್ಷೀಣಿಸ್ತಾ ಹೋಗುತ್ತೆ, ಕ್ಷಯವಾಗ್ತಾ ಹೋಗುತ್ತೆ ಅಷ್ಟೆ.
सदा विजयी, सदा वरदानी। मैं आत्मा हूँ, ज्ञान स्वरूप, मैं शक्ति स्वरूप। मैं आत्मा हूँ, मैं आत्मा हूँ, मैं आत्मा हूँ। आधार हूँ, निराधार हूँ, प्रखर हूँ, मुखर हूँ, स्थिर हूँ, प्रवीर हूँ, धीर हूँ, गंभीर हूँ, अजेय हूँ, विजय हूँ, अभेद्य हूँ, नैवेद्य हूँ, अखिल हूँ, निखिल हूँ, देव हूँ, सदैव हूँ, सजग हूँ, सचेत हूँ, संयम हूँ, नियम हूँ, कमल हूँ, निर्मल हूँ, निडर हूँ, निर्वैर हूँ। चेतना हूँ, निराकार। मैं एक अमृत धार, प्रेम का संगम, दिव्यता का हूँ एक मधुर सरगम। मैं आत्मा हूँ, मैं आत्मा हूँ, मैं आत्मा हूँ। ಆಧಾರ ಆಗಿದ್ದೀರಾ ಅಂತಂದಾಗ, ಈಗ ನೋಡಿ, ನನ್ನ ಆತ್ಮ ಸತ್ಯುಗದಲ್ಲಿ ಪವಿತ್ರವಾಗಿದ್ದಾಗ ನನ್ನ ಪವಿತ್ರತೆ ಶಕ್ತಿಯಿಂದ ಬ್ರಹ್ಮಾಂಡದ ಎಲ್ಲಾ ಗ್ರಹ ನಕ್ಷತ್ರಗಳು ಕೂಡ ಆ ರೀತಿಯಾಗಿ ಪವಿತ್ರವಾಗೇ ಇದ್ವು. ಅವುಗಳಿಂದ ಯಾರಿಗೂ ಗ್ರಹ ದೋಷ ಅಂತ ಬರ್ತಿರ್ಲಿಲ್ಲ, ಅಥವಾ ಯಾವ ಗ್ರಹವೂ ಯಾವ ಆತ್ಮನಿಗೂ ಯಾವುದೇ ಪ್ರಭಾವವನ್ನ ಬೀರ್ತಾ ಇರ್ಲಿಲ್ಲ. ಆದ್ರೆ ಯಾವಾಗೆಲ್ಲ ಆತ್ಮನ ಪವಿತ್ರತೆ ಈ ಪಾತ್ರದಲ್ಲಿ ಬಂದ್ಮೇಲೆ ಇಳೀತು, ಇದ್ರ ಅಫೆಕ್ಟ್ ಈಗ್ಲೂ ಆಗ್ತಾ ಇದೆ. ನನ್ನ ಕರ್ಮಗಳ ಅಫೆಕ್ಟ್, ನನ್ನ ಸಂಕಲ್ಪಗಳ ಅಫೆಕ್ಟ್ ಆ ಗ್ರಹಗಳ ಮೇಲೆ ಬಿದ್ದು ಆ ಗ್ರಹಗಳಿಂದ ನಮ್ಗೆ ಅದು ರಿಟರ್ನ್ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ. ಆದ್ರೆ ನಾವೇನ್ ಹೇಳ್ತೀವಿ, ಗ್ರಹಗಳಿಂದ ತೊಂದರೆ ಆಗ್ತಿದೆ ಅಂತ. ಆ ಗ್ರಹಗಳಿಗೆ ನಾವೇ ಕಳಿಸಿರೋದು. ಅಂದ್ರೆ ನನ್ನ ಸಂಕಲ್ಪ ಇಡೀ ಬ್ರಹ್ಮಾಂಡ ಟಚ್ ಆಗುತ್ತಲ್ಲ, ಯಾವ್ಯಾವ ಗ್ರಹಗಳಿಗೆ ಟಚ್ ಆಯ್ತು ಅಥವಾ ಯಾವ್ಯಾವ ನಕ್ಷತ್ರಗಳಿಗೆ ಟಚ್ ಆಯ್ತು, ಅವೆಲ್ಲದ್ರಿಂದ ನನ್ಗೆ ವಾಪಸ್ ಬರ್ತಾ ಇದೆ. ಹಂಗಾಗಿ ಈ ಬ್ರಹ್ಮಾಂಡದ ಪ್ರತಿಯೊಂದು ಜೀವಕೋಶ ಆಗಿರ್ಬೋದು, ಪ್ರತಿಯೊಂದು ಜೀವಿ ಆಗಿರ್ಬೋದು, ಪ್ರಕೃತಿಯ ಒಂದು ಕಣಕಣವೂ ಆಗಿರ್ಬೋದು, ಅಥವಾ ಪ್ರತಿಯೊಂದು ಗ್ರಹ ನಕ್ಷತ್ರಗಳೇ ಆಗಿರ್ಬೋದು, ಎಲ್ಲದಕ್ಕೂ ಆಧಾರ ನಾನಾಗಿದ್ದೇನೆ. ಅವರೆಲ್ಲರ ಬಿಹೇವಿಯರ್ಗೆ, ನಡತೆಗೆ, ಅವರೆಲ್ಲರ ಪವಿತ್ರತೆಗೆ ಕೂಡ ನಾನೇ ಆಧಾರ. ನಾನು ಅಂದ್ರೆ ನಾನ್ ಆತ್ಮ ಕೂಡ ಅಷ್ಟೇ, ಹಾಗೆ ಪ್ರತಿಯೊಂದು ಆತ್ಮನು ಕೂಡ ಆಧಾರ ಆಗಿದ್ದಾರೆ. ಹಾಗಾಗಿ ಆತ್ಮನಿಗೆ ನೀನು ಆಧಾರ ಆಗಿದ್ದೀಯಾ ಅಂತಾರೆ, ಜೊತೆಗೆ ನೀನು ನಿರಾಧಾರ ಆಗಿದ್ದೀಯಾ ಅಂತ ಕೂಡ ಹೇಳ್ತಾರೆ. ಇದ್ ನೋಡಿ, ಆಧಾರ ನಿರಾಧಾರ ವಿರುದ್ಧ ಶಬ್ದಗಳು. ಮತ್ತೆ ಯಾಕೆ ಹೇಳಿದ್ರು? ನಾನು ಬೇರೆಯವ್ರಿಗೆ ಆಧಾರ ಆಗಿದ್ದೇನೆ, ಆದ್ರೆ ನಾನು ಸ್ವಯಂ ನಿರಾಧಾರ ಆಗಿದ್ದೇನೆ. ನನ್ನ ಆತ್ಮ ಈ ಭೃಕುಟಿಯಲ್ಲಿ ಕೂಡ ಸ್ವತಂತ್ರವಾಗಿ ನೇತಾಡ್ತಾ ಇದ್ದೇನೆ. ನಾನು ಯಾವುದೇ ಅಂಗಕ್ಕೆ ಅಂಟುಕೊಂಡಿಲ್ಲ. ಅದು ಒಂದು ಫೋಟೋ ಅಥವಾ ವಿಡಿಯೋ ನಾನು ನಿಮ್ಗೆ ಕಳಿಸ್ತೇನೆ ಬೇಕಾದ್ರೆ. ಆತ್ಮ ಯಾವುದೇ ಅಂಗದಲ್ಲಿ ಅಂಟುಕೊಂಡಿಲ್ಲ. ಅದು ಸ್ವತಂತ್ರವಾಗಿ ಭೃಕುಟಿಯಲ್ಲಿ ಹಿಂದ್ಗಡೆ ಇದೆ. ಅದ್ರ ಒಂದು ನೆನಪಾರ್ಥವಾಗಿ ನೀವು ನೋಡ್ಬಹುದು, ಈ ರಾಜರ ಕಿರೀಟದಲ್ಲಿ ಮೇಲ್ಗಡೆ ಒಂದು ಡೈಮಂಡ್ ಹಿಂಗೆ ಅಲ್ಲಾಡೋ ತರ ಹಾಕಿರ್ತಾರೆ. ಅಥವಾ ಬೇರೆ ರಾಣಿಯರ ಕಿರೀಟಗಳಾಗ್ಬೋದು, ಇತ್ತೀಚಿನ ಮಿಸ್ ವರ್ಲ್ಡ್ ಅವ್ರ ಕಿರೀಟಗಳು ಕೂಡ ಈ ಹರಳುಗಳನ್ನ ಹಿಂಗೆ ನೇತಾಡೋ ತರ ಹಿಂಗ ಹಾಕಿರ್ತಾರೆ. ಅದು ಮೇಲಿಂದ ಒಂದು ತಂತಿಯಿಂದ ಕನೆಕ್ಟ್ ಆಗಿರತ್ತೆ, ಬಟ್ ಅದು ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಆತ್ಮ ಕೂಡ ಅಷ್ಟೇನೆ. ಅದರದ್ದು ಅವ್ರ ಕಿರೀಟದಲ್ಲಿ ಹಿಂಗೆ ಒಂದು ನೇತಾಡುವಂತಹ ಒಂದು, ಅಂದ್ರೆ ಮೇಲ್ ಗೋಲ್ಡ್ ಇರುತ್ತೆ, ಗೋಲ್ಡ್ ಮತ್ತೆ ಈ ಕೆಳಗಿಂದು ಈ ಮೇಲಿಂದು ಮಧ್ಯೆ ಒಂದು ಡೈಮಂಡ್, ವಜ್ರ ಯಾವ್ದೋ ಒಂದು ಹಿಂಗೆ ಅಲ್ಲಾಡುವ ತರ ಇರುತ್ತೆ. ಅದು ಅಂದ್ರೆ ಅದು ನಿರಾಧಾರ ಆಗಿದೆ ಆತ್ಮ ಅನ್ನೋದಕ್ಕೆ. ಆತ್ಮ ಸ್ವತಂತ್ರ ನಿರಾಧಾರವಾಗಿದೆ. ಆತ್ಮ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಡಿಪೆಂಡ್ ಆಗಬಾರ್ದು ಕೂಡ. ನಾವು ನಮ್ಮ ಪುರುಷಾರ್ಥಕ್ಕಾಗ್ಲಿ ಅಥವಾ ನಮ್ಮ ಒಂದು ಯೋಗಕ್ಕೋಸ್ಕರ ಆಗ್ಲಿ, ಸೇವೆಗೋಸ್ಕರ ಆಗ್ಲಿ, ಧಾರಣೆಗೋಸ್ಕರ ಆಗ್ಲಿ,
ಆತ್ಮನಲ್ಲಿ ಎಲ್ಲಾ ಜ್ಞಾನವೂ ಇದೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ನಾವು ನಮ್ಮ ಸಾಮರ್ಥ್ಯವನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು, ಆ ಜ್ಞಾನ ಒಳಗಡೆ ಇರುವಂತಹ ಜ್ಞಾನವನ್ನ ಎಳೆಯೋಕೆ ಟ್ರೈ ಮಾಡ್ಬೇಕು. ಹೇಗೆ ಸಾಗರದ ಅಡಿಯಲ್ಲಿ ಮುತ್ತು ಹರಳುಗಳಿದೆ, ಯಾರು ಸಾಗರದ ತಳಕ್ ತನಕ ಹೋಗ್ತಾರೆ ಅವ್ರು ಮಾತ್ರ ಅವನ್ಗಳು ಎತ್ಕೊಂಬರಕ್ಕೆ ಆಗತ್ತೆ. ಅವರು ಮಾತ್ರ ಈ ಜ್ಞಾನವನ್ನ ನೇರವಾಗಿ ತಗೋಬಹುದು. ಆದ್ರೆ ಕೆಲವರಿಗೆ ನೀರೊಳಗ್ ಹೋಗಕ್ ಭಯ. ಅವಾಗ ಏನ್ ಮಾಡ್ತಾರೆ, ದಡದಲ್ಲಿ ಸಿಕ್ಕಂತ ಕಪ್ಪೆ ಚಿಪ್ಪುಗಳನ್ನ ಅವುಗಳನ್ನ ಆರಿಸ್ಕೋತಾರೆ. ಈವನ್ ಅವುಗಳಿಂದನೂ ಕೂಡ ಕೆಲವೊಂದು ಒಡವೆಗಳು ಮಾಡ್ತಾರೆ, ಓಲೆ ಮಾಡ್ತಾರೆ, ಸರ ಮಾಡ್ತಾರೆ, ಅವನ್ನು ಕೂಡ ಮಾರ್ತಾರೆ. ಅದ್ರಲ್ಲಿ ಲಾಸ್ ಏನಿಲ್ಲ. ಆದ್ರೆ ಆಳಕ್ ಹೋದಂಗೆ ಮುತ್ತು ರತ್ನ ಸಿಗತ್ತೆ. ನಾವು ಹೋಗಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಾವು ಈ ಸಾಕಾರ ಲೋಕದಲ್ಲಿ ನಮ್ಗೆ ಯಾರಾದ್ರೂ ಆತರ ಆಳಕ್ ಹೋಗಿ ಮುತ್ತು ರತ್ನ ತಗೊಂಡ್ಬರ್ತಾರೆ, ಅವರ ಸಹಾಯವನ್ನ ತಗೋತಾ ಇದೀವಿ. ಬಾಬಾ ಹೇಳ್ತಾರೆ ಅದನ್ನು ಮಾಡ್ಬೇಡಿ ಅಂತ. ಈಗ ಮೊನ್ನೆ 82 ನೀವೆಲ್ಲ ಟೆಸ್ಟ್ ಬರ್ದಿದ್ದೀರಲ್ಲ, ಅದ್ರಲ್ಲಿ ಒಂದ್ ಮುರಳಿಲಿದೆ ಅಲ್ಲ, ನಿರಾಕಾರ ಪರಮಾತ್ಮನನ್ನ ನಿರಾಕಾರ ಅಥವಾ ಆಕಾರ ರೂಪದಲ್ಲಿ ನೋಡಕ್ ಆಗ್ದಲೇನೆ ನಾವು ಸಾಕಾರದಲ್ಲಿ ಸಹಾಯಕರು ಯಾರಾದ್ರೂ ಬೇಕು ಅನ್ನೋ ಕಾರಣಕ್ಕೆ ಸಾಕಾರದಲ್ಲಿ ಕೆಲವರನ್ನ ಸಹಯೋಗಿಗಳಾಗಿ ಜೊತೆಗಾರರಾಗಿ ಇಟ್ಕೊಳಕ್ ಟ್ರೈ ಮಾಡ್ತೀವಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಪ್ರೀತಿ ನನ್ನ ಮೇಲೆ ಜಾಸ್ತಿ ಇತ್ತು ಅಂದಾಗ ಸಾಕಾರದ ಭಾಸ್ನಾಭಿಮೇದುಂಗ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಸಾಕಾರದಲ್ಲಿ ಇದ್ದುಕೊಂಡು ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋಷ್ಟು ನಿಮಗೆ ಫೀಲ್ ಆಗ್ಬೇಕು. ಆ ರೀತಿಯಾಗಿ ಮಾಡ್ತೀನಿ ಅಂತ ಮೊನ್ನೆ 8ನೇ ತಾರೀಕು ಅಥವಾ 6ನೇ ತಾರೀಕು ಮುರಳಿ ಏಪ್ರಿಲ್ 1982 ಏಪ್ರಿಲ್ ಮುರಳಿನಲ್ಲಿ ಬಂದಿದೆ. ನಾವು ಕೂಡ ನಂಬಿಕೆ ಇಡ್ಬೇಕು, ದೃಢ ನಿಶ್ಚಯ ಇರ್ಬೇಕು. ಇಲ್ಲ ಬಾಬಾ ನಂಗೆ ಕೊಟ್ಟೇ ಕೊಡ್ತಾರೆ. ಓ ನನಗೆ ಹೆಚ್ಚಿಗೆ ಹಿಂದಿ ಬರಲ್ಲ, ನನ್ಗೆ ಹೊರಗಡೆ ಹೋಗಕ್ಕಾಗಲ್ಲ, ನಾನು ಎಲ್ಲಾ ಸೆಂಟ್ರು ಎಲ್ಲಾ ಭಟ್ಟಿನ ಅಟೆಂಡ್ ಮಾಡಕ್ಕಾಗಲ್ಲ, ಹಂಗಾಗಿ ನನ್ಗೆ ಈ ಜ್ಞಾನ ಅರ್ಥ ಆಗಲ್ಲ. ಇವೆಲ್ಲ ಲಿಮಿಟೇಷನ್ಸ್ ನಾನು ಹಾಕೊಂಡಿರೋದಕ್ಕೆ ಏನಾಗ್ತಾ ಇದೆ, ನನ್ನ ಆತ್ಮ ಆ ಆಳಕ್ಕೆ, ಆ ಸಾಗರದ ಆಳಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಜ್ಞಾನ ನನ್ನೊಳಗೂ ಇದೆ, ಜ್ಞಾನ ನಿಮ್ಮೊಳಗೂ ಇದೆ, ಎಲ್ಲರೊಳಗೂ ಇದೆ ಜ್ಞಾನ. ಯಾಕಂದ್ರೆ ನಾವೆಲ್ಲರೂ ಜ್ಞಾನ ಸಾಗರನ ಮಕ್ಕಳಾಗಿರೋದ್ರಿಂದ ಪಪ್ಪನ ಹತ್ರ ಇಂದ ಎಲ್ಲವೂ ನಮಗೆ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಿರಾಧಾರ ನೀವು ಆಗಿದ್ದೀರಾ ಅಂತ ಹೇಳ್ಬೇಕು. ನಿರಾಧಾರಕ್ಕೆ ಇನ್ನೊಂದು ಅರ್ಥ ಹೇಳೋದಾದ್ರೆ, ನಾನು ಇವತ್ತು ಬೆಳಗ್ಗೆ ಅಮೃತ ವೇಳೆ ಎದ್ರೆ ನಾನು ಖುಷಿಯಾಗಿರ್ತೀನಿ. ನಾನು ಇವತ್ತೊಂದು ಶ್ರೀಮತ ಫಾಲೋ ಮಾಡಿದೆ, ಇವತ್ ಮುರಳಿ ಕೇಳಿದ್ರೆ ನಾನು ಖುಷಿಯಾಗಿರ್ತೀನಿ. ಅವೆಲ್ಲ ನಾವು ಕೇಳಲೇಬೇಕು ಸತ್ಯ. ಆದ್ರೆ ಅವ್ನ್ ಕೇಳ್ದೆ ಇದ್ರೆ ನಾನ್ ಬೇಜಾರಾಗ್ತೀನಿ ಅನ್ನೋದನ್ನ ನಾವ್ ಹೇಳ್ಕೊಬಾರ್ದು. ನನ್ನ ಖುಷಿಗೆ ಆಧಾರ ನನ್ನ ಪುರುಷಾರ್ಥ ಅಲ್ಲ, ನನ್ನ ಪುರುಷಾರ್ಥದ ಎಂಡ್ ರಿಸಲ್ಟ್ ಕೂಡ ಖುಷಿ ಅಂತ ಆಗಬಾರ್ದು. ಅಂದ್ರೆ ಸೇವೆ ಮಾಡಿದ್ರೆ ಖುಷಿ ಸಿಗುತ್ತೆ, ಸೇವೆ ಮಾಡಿಲ್ಲ ಅಂದ್ರೆ ನಾನು ಹ್ಯಾಕ್ ಮಾಡ್ಕೊಂಡಿರ್ತೀನಿ ಅಂದಾಗ ಹೊರಗ್ನವ್ರು ಇನ್ನು ಏನು ಮಾಡ್ದಲ್ಲ ಅವ್ರು ಯಾವಾಗ್ಲೂ ನಕ್ಕೊಂತ ಇರ್ತಾರೆ. ನಾವು ಎಲ್ಲಾ ಮಾಡಿಬಿಟ್ಟು ಇವತ್ತು ಸೇವೆಗ್ ಮಾಡಿಲ್ಲ, ಇವತ್ ಮುರಳಿ ಕೇಳಿಲ್ಲ, ಇವತ್ ಯೋಗ ಮಾಡಕ್ ಆಗ್ಲಿಲ್ಲ, ಮತ್ತೆ ಬೇಜಾರು. ಅಂದ್ರೆ ನನ್ನ ಖುಷಿ ಅದ್ರ ಮೇಲೆ ಆಧಾರ ಆಗಿರ್ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾ? ನನ್ನ ಸ್ಥಿತಿ ಯಾವಾಗ್ಲೂ ಅಪ್ರೈಟ್ ಇರ್ಬೇಕು. ನಾನು ಮಾಡಕ್ ಆಗಿಲ್ಲ ಅಂತಂದ್ರೆ ಮಾಡ್ತೀನಿ, ಇವತ್ತು ಮಿಸ್ ಆಗಿದೆ ನಾಳೆ ಮಾಡ್ತೀನಿ. ಸಪೋಸ್ ನೀವು ಇವತ್ತು ಮನೆಗೆ ಯಾರೋ ಬಂದ್ರು ಅಥವಾ ಏನೋ ವಿಪರೀತವಾದ ಪರಿಸ್ಥಿತಿ ಬಂತು ಅಂದಾಗ ಆಸ್ಪತ್ರೆಗೆ ಓಡಾಡ್ಬೇಕಾಯ್ತು, ಏನೋ ಮಾಡ್ಬೇಕಾಯ್ತು, ಊಟ ಮಾಡಿಲ್ಲ ಇವತ್ತು. 3 ಹೊತ್ತು ಊಟ ಮಾಡೋ ಅಂಥವ್ರು ಒಂದೊತ್ತು ಕೂಡ ನಿಮ್ಗೆ ಊಟ ಸಿಕ್ಕಿಲ್ಲ, ಹಂಗಂತ ಕೊರಗ್ತೀರ? ಇವತ್ ನಾನು ಊಟನೇ ಮಾಡಿಲ್ಲ, ಬರೇ 1 ಹೊತ್ತು ತಿಂದಿದ್ದೀನಿ, ಕೊರಗ್ತೀರಾ? ಕೊರಗಲ್ಲ. ಓಕೆ, ಇವತ್ತು ಊಟ ಮಾಡಿಲ್ಲ ಅಂದ್ರೆ ನಾಳೆ ಮಾಡ್ತೀನಲ್ಲ, ಅಷ್ಟೇ ತಾನೇ. ಯಾವತ್ತಾರು ನಾನು ಊಟನೇ ಮಾಡಿಲ್ಲ ಅಂತ ಹೇಳ್ಕೊತೀವ? ಇಲ್ಲ. ಮತ್ತೆ ನಾಳೆ ಯಥಾವತ್ತಾಗಿ 3 ಹೊತ್ತು ಊಟ ಮಾಡ್ತೀವಿ. ಅದೇ ಅಷ್ಟು ಸ್ವಾಭಾವಿಕವಾಗಿರ್ಬೇಕು ನನ್ನ ಪುರುಷಾರ್ಥ. ಸಾರಿ, ಯಾವಾಗಿಂದ ಮ್ಯೂಟ್ ಆಯ್ತು ಗೊತ್ತಾಗ್ಲಿಲ್ವೇ? ಆಧಾರಹೋ ನಿರಾಧಾರಹೋ ಕೇಳಿದ್ರಲ್ಲ, ಮ್ಯೂಟ್ ಆಗ್ತಿತ್ತು. ಸಾರಿ, ಆಧಾರವೋ ನಿರಾಧಾರವೋ ಕೇಳಿದ್ರಲ್ಲ ಅಕ್ಕ. ಈಗ 1 ನಿಮಿಷದ ಹಿಂದೆ ಮ್ಯೂಟ್ ಆಗಿದೆ ಅಷ್ಟೇ, ಜಾಸ್ತಿ ಹೊತ್ತಾಗಿಲ್ಲ. ಓಕೆ. ಪ್ರಖರಹೋ ಅಂತಂದಾಗ ಪ್ರಕಾಶಮಾನವಾಗಿ ಹೊಳೆಯುವಂಥದ್ದು, ನಕ್ಷತ್ರ ಪ್ರಖರವಾಗಿ ಹೊಳಿತಾ ಇದೆ ಅಂತಾರಲ್ಲ, ಪ್ರಖರಹೋ ಅಂದಾಗ ಆತ್ಮ ಪ್ರಖರವಾಗಿ ಅಂದ್ರೆ ಪ್ರಕಾಶಮಾನವಾಗಿ ಹೊಳೆಯುವಂಥದ್ದು. ಮುಖರ್ಹೋ ಅಂತ ಹೇಳ್ತಾರೆ. ಮುಖರ್ ಅಂದ್ರೆ ಮಾತಾಡಕ್ಕೆ ಬರುವಂಥದ್ದು. ಮುಖ ಅಂದ್ರೆ ಬಾಯಿ ಅಂತಾರೆ ಹಿಂದಿಲಿ, ಅಲ್ಲಿಂದ ಮಾತಾಡಕ್ಕೆ ಆಗುವಂಥದ್ದು ನೀನ್ ಆತ್ಮ ಆಗಿದ್ದೀಯ ಅಂತ. ಪ್ರಾಣಿಗಳಲ್ಲಿ ಆತ್ಮ ಇದೆ, ಆದ್ರೆ ಆತ್ಮ ಪ್ರಾಣಿ ದೇಹದಲ್ಲಿ ಇಟ್ಕೊಂಡು ಮಾತಾಡಕ್ ಆಗಲ್ಲ.
ಆದ್ರೆ ನಾವು ಮನುಷ್ಯಾತ್ಮರು ಈ ದೇಹಕ್ಕೆ ಬಂದ ತಕ್ಷಣನೇ ಚುರುಪುರು ಶುರು ಆಗತ್ತೆ ಅಂತ ಹೇಳ್ತಾರಲ್ಲ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಮುಂದೆ ಹೇಳ್ತಾರೆ ಈ ಗೀತೆಯಲ್ಲಿ, ಸ್ಥಿರವಾಗಿದ್ದೀಯ ಸ್ಥಿರ ಹೋ ಪ್ರವೀರ್ ಹೋ. ಸ್ಥಿರವಾಗಿದ್ದೀರಿ. ಆತ್ಮ ಅಂದಾಗನೆ ಸ್ಥಿರತೆ. ಆತ್ಮ ಅಂದಾಗ ಚಂಚಲತೆಗ್ ಬರೋದು ಮನಸ್ಸಿನ ಮತ್ತೆ ಈ ಪಾತ್ರದ ಮತ್ತೆ ಈ ಪರಿಸ್ಥಿತಿಗಳು ನೋಡಿದಾಗ ಚಂಚಲತೆ ಬರುತ್ತೆ. ಆತ್ಮ ಸ್ಥಿರವಾಗಿರುತ್ತೆ. ಮತ್ತೆ ಹೇಳ್ತಾರೆ ಪ್ರವೀರ್ ಹೋ. ವೀರ ಅಂದ್ರೆ ಮಾ ಯುದ್ಧ ಮಾಡುವಂತವನು, ಧೈರ್ಯಶಾಲಿ, ಶಕ್ತಿಶಾಲಿ. ಪ್ರವೀರ ಅಂದ್ರೆ ಅವರಲ್ಲೇ ಪ್ರವೀಣ ಆಗಿರುವಂಥವ್ನು. ಆ ಆ ಒಂದು ವೀರತೆ ಯಾರೆಲ್ಲ ಜೊತೆ ಇದೆ ಅವರೆಲ್ಲರಿಗಿಂತ ಶ್ರೇಷ್ಠವಾದವನ್ ಏನಿರ್ತಾನೆ ಅವನಿಗೆ ಪ್ರವೀರ ಅಂತಾರಂತೆ. ಅಂತಹ ಪ್ರವೀರ ಕೂಡ ನಮಗೆ ಹೇಳ್ತಾ ಇದ್ದಾರೆ, ನಾವು ಅಷ್ಟು ಪ್ರವೀರರು ಅಂತ ಹೇಳಿ. ಇರೋ ವ್ಯಕ್ತಿನೂ ನಾವು ಪ್ರವೀರರು ಅಂತಾನೆ ನೋಡ್ಬೇಕು. ಮತ್ತೆ ಧೀರ ಹೋ ಗಂಭೀರ ಹೋ ಅಂತಾರೆ. ಧೀರ ಅಂದ್ರೆ ಪೇಶನ್ಸ್, ತಾಳ್ಮೆ. ತಾಳ್ಮೆ. ಆತ್ಮ ಅಂದ್ರೇನೆ ಸಹನೆ, ಆತ್ಮ ಅಂದ್ರೇನೆ ತಾಳ್ಮೆ, ಆತ್ಮ ಅಂದ್ರೇನೆ ಶಾಂತ ಸ್ವರೂಪ ಅಲ್ವಾ. ಹಂಗಾಗಿ ಧೀರ ಹೋ ಮತ್ತೆ ಓಕೆ ಆತ್ಮ ಧೀರು ಹೋ ಗಂಭೀರು ಹೋ ಅಂತ ಹೇಳ್ತಾರೆ. ಧೀರ ಆಗಿದ್ದೀರಿ ಅಂದ್ರೆ ತಾಳ್ಮೆ ಇರುವಂತವ್ರು ಆಗಿದ್ದೀರಿ, ಮತ್ತೆ ಗಂಭೀರವಾಗಿದ್ದೀರಿ. ಗಂಭೀರ ಅಂತಂದಾಗ ನೋಡಿ, ಆತ್ಮ ಯಾರನ್ನಾರು ಕಾಮಿಡಿ ಮಾಡತ್ತಾ, ಆತ್ಮೈಕ ಸ್ವರೂಪದಲ್ಲಿರೋರು ಬೇರೆಯವ್ರ ಕಾಲ್ ಎಳ್ದೆ ನಕ್ಕಂತ ಹಸನ್ಮುಖವಾಗಿ ಮಾತಾಡ್ಸೋದ್ ಬೇರೆ, ಆದ್ರೆ ತಮಾಷೆ ಮಾಡತ್ತೇನಿ, ಇವ್ರ ಕಾಲ್ ಎಳಿತೀನಿ, ಇವ್ರನ್ನ ವ್ಯಂಗ್ಯ ಮಾಡ್ತೀನಿ ಅನ್ನೋದು ಆತ್ಮನ ಗುಣ ಅಲ್ಲ. ನಾವು ಕೂಡ ಅದನ್ನ ಮಾಡಬಾರ್ದು. ಖುಷಿ ಕೊಡೋಂತ ಮಾತಾಡೋಣ, ಪ್ರೇರಣಾದಾಯಕ ಮಾತಾಡೋಣ, ಆದ್ರೆ ಕಾಮಿಡಿ ಗಿಮಿಡಿ ಮಾಡೋದು ಅಥವಾ ಅವ್ರನ್ನ ವ್ಯಂಗ್ಯ ಮಾಡೋದು ನಾವು ಮಾಡಬಾರ್ದು. ನೆಕ್ಸ್ಟ್ ಅಜಯ್ ಹೋ ವಿಜಯ್ ಹೋ. ಅಜಯ ಆಗಿದ್ದೀರಾ, ವಿಜಯ ಆಗಿದ್ದೀರಾ. ಅಜಯ ಅಂದ್ರೇನು, ವಿಜಯ ಅಂದ್ರೇನು. ಅಜಯ ಅಂತಂದಾಗ ಅವ್ರನ್ನ ಬೇರೆ ಯಾರು ಗೆಲ್ಲಕ್ಕೆ ಆಗಲ್ಲ. ಆತ್ಮ ಸದಾ ಗೆಲುವಿನಲ್ಲೇ ಇರುತ್ತೆ ಅಂತ ಹೇಳಕ್ಕೆ ಅಜಯ್ ಹೋ ಅಂತಾರೆ. ವಿಜಯ್ ಹೋ ಅಂದಾಗ ಕೆಲವೊಂದು ಪರಿಸ್ಥಿತಿ ಬಂದಾಗ ಒಂದು ದೃಢ ನಿಶ್ಚಯ ತಗೊಂಡು ಆತ್ಮನಲ್ಲಿ ಕೆಪಾಸಿಟಿ ಇದೆ ವಿಜಯವನ್ನ ಪಡ್ಕೊಳ್ಳಿಕ್ಕೆ ಕೂಡ, ಬಟ್ ಆತ್ಮ ಒರಿಜಿನಲಿ ಅಜೇಯನಾಗೇ ಇದ್ದಾನೆ. ಈ ಒಂದು ದೃಢ ನಿಶ್ಚಯ ನಮ್ಮಲ್ಲಿ ಇರ್ಬೇಕು. ಆದ್ರೆ ನಾವು ಕೆಲವೊಂದ್ ಪರಿಸ್ಥಿತಿ ಬಂದ ತಕ್ಷಣನೇ ಸ್ವಲ್ಪ ವಿಧೀರ್ಣರಾಗ್ಬಿಡ್ತೀವಿ, ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನ ನಾವು ನೋಡ್ಕೊಳಲ್ಲ. ನೆಕ್ಸ್ಟ್ ಅಭೇದ್ಯ ಹೋ ನೈವೇದ್ಯ ಹೋ ಅಂತಾರ. ಅಭೇದ್ಯ ಹೋ, ಅಭೇದ್ಯ ಅಂದ್ರೆ ಭೇದಿಸಲಾಗದಂತ, ನಮ್ಮನ್ನ ನಾವು ಈಗ ಚಕ್ರವ್ಯೂಹವನ್ನ ಭೇದಿಸೋದು ಅಂತಾರಲ್ಲ, ಚಕ್ರವ್ಯೂಹನ ಒಳಗಡೆ ಹೇಗೆ ಹೋಗೋದು ಅದೆಲ್ಲ ಪ್ಲಾನ್ ಹಾಕೊಳ್ಳೋದು. ನಮ್ಮೊಳಗೆ ಹೇಗೆ ಹೋಗೋದು ಅಂತ ಬೇರೆಯವ್ರಿಗೆ ಅಭೇದ್ಯ ಆಗಿ ನಾವು ಉಳ್ಕೋತೀವಿ. ಯಾಕಂದ್ರೆ ನಾನೇನು ಅನ್ನೋದು ನನಗ್ ಮಾತ್ರ ಗೊತ್ತಿರತ್ತೆ. ನನ್ನ ಗುಣಗಳು, ನನ್ನ ಶಕ್ತಿಗಳು, ನನ್ನ ಒಂದು ಸಾಮರ್ಥ್ಯ ಏನಿದೆ ಅದು ನಾನಾತ್ಮನಿಗೆ ಗೊತ್ತಿರತ್ತೆ. ಎದುರುಗಡೆ ಆತ್ಮನವರು ಹೊರಗಿಂದ ನನ್ನ ಪಾತ್ರದ ಮೂಲಕ ಸ್ವಲ್ಪ ನೋಡ್ಕೋಬಹುದು, ಓಕೆ ಕವಿತಕ ಅಂದ್ರೆ ಹಿಂಗಿರಬಹುದು ಅಂತ ಹೇಳಿ. ಆದ್ರೆ ನಾನ್ ಯಾವತ್ತೂ ಅವರಿಂದ ಭೇದ್ಯ ಆಗಕ್ ಆಗಲ್ಲ, ಅಭೇದ್ಯ ಆಗಿರ್ತೇನೆ. ಇನ್ನ ನೈವೇದ್ಯ ಹೋ, ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವಂತಹ ಶುದ್ಧ ನೈವೇದ್ಯ ನಾವಾಗಿದ್ದೇವೆ. ಅಷ್ಟು ಪವಿತ್ರತೆ, ಅಷ್ಟು ದಿವ್ಯತೆ ನಮ್ಮಲ್ಲಿ ಇದೆ ಅನ್ನೋದನ್ನ ನಾವು ಅರ್ಥಕೋಬೇಕಾಗತ್ತೆ. ಅಖಿಲ್ ಹೋ ನಿಖಿಲ್ ಹೋ. ಅಖಿಲ, ಅಖಿಲೇಶ್ ಅಂತಾರೆ, ನಿಖಿಲೇಶ್ ಅಂತಾರೆ. ಹಾಗಿದ್ರೆ ಅಖಿಲ ಅಂದ್ರೇನು, ನಿಖಿಲ ಅಂದ್ರೇನು? ಅಖಿಲ ಅಂದ್ರೆ ಸಂಪೂರ್ಣತೆ ಅದ್ರಲ್ಲಿ. ನಿಖಿಲ ಅಂತಂದಾಗ ಅದನ್ನ ಪೀಸ್ ಪೀಸ್ ಮಾಡಕ್ ಆಗಲ್ಲ. ಅಂದ್ರೆ ಪೀಸ್ ಇದೆ, ಅವನ್ನೆಲ್ಲ ಕೂಡ್ಸಿ ಒಂದು ಇದನ್ ಮಾಡುತ್ತೀವಿ. ಅಂದ್ರೆ ಈ ಭೂಮಿಯನ್ನ ತಗೊಂಡಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಅಖಿಲಾಂಡ ಕೋಟಿ ಅಂದಾಗ ಅದು ಸಂಪೂರ್ಣ ಬ್ರಹ್ಮಾಂಡ ಏನಿದೆ ಅದು ಅಷ್ಟನ್ನು ಸೇರಿ ಒಂದು ಕಲ್ಲಂಗಡಿ ಅಂತ ಅನ್ಕೋಬಹುದು. ಅಂದ್ರೆ ಅಖಿಲಾಂಡ ಅದು ಪೂರಾ ಒಂದು ಪೀಸ್ ಅದು ಅಷ್ಟೇ. ಆದ್ರೆ ನಿಖಿಲ ಅಂದಾಗ ಈಗ ಭೂಮಿ ಒಳಗ್ ಬಂದ್ರೆ ಖಂಡಗಳಿದಾವೆ, ಆ ಪೀಸ್ ಇದಾವೆ, 7 ಖಂಡಗಳಿದಾವೆ, 7 ಪೀಸ್ ಇದೆ. ಅವನ್ನೆಲ್ಲ ಭೂಮಿಯಲ್ಲಿ ಅಂಟಿಸಲಾಗಿದೆ ಅಂತ ಭಾವಿಸೋಣ, ಅದು ನಿಖಿಲ ಆಗತ್ತೆ. ಅಂದ್ರೆ ಅವನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಗುಂಪನ್ನ, ಒಂದು ಪೀಸ್ನ ಮಾಡಿದ್ರೆ ನಿಖಿಲ ಆಗತ್ತೆ. ಆದ್ರೆ ಅವು ಇಡೀ ಬ್ರಹ್ಮಾಂಡವನ್ನ ನೋಡ್ಕೊಂಡಾಗ ಪೂರ ಅಖಿಲ ಆಗತ್ತೆ. ನಾನು ಆತ್ಮ ಕೂಡ, ನನ್ನ ಆತ್ಮನಲ್ಲಿ ಅನೇಕ ಭಾಗಗಳಿದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ, ಆಮೇಲೆ 7 ಗುಣಗಳಿದೆ, 8 ಶಕ್ತಿಗಳಿದೆ. ಈ ಎಲ್ಲಾ ಪೀಸ್ಗಳು ಸೇರಿ ನಾನು ಒಂದು ನಿಖಿಲ ಆಗಿದ್ದೀನಿ. ಆದ್ರೂ ಕೂಡ ನಾನು ಅಖಂಡ ಆಗಿದ್ದೀನಿ, ಅಖಿಲ ಆಗಿದ್ದೀನಿ. ಅಂದ್ರೆ ನನ್ನ ಪೂರ ಆತ್ಮನ ಒಂದು ಸ್ವರೂಪ ಏನಿದೆ ಅಂಡಾಕಾರದಲ್ಲಿ ಇದೆ. ಈ ಸ್ವರೂಪ ಒಂದು ಜಾಯಿಂಟ್ ಆಗಿರುವಂತದ್ದು, ಪೀಸ್ ಆಗಿಲ್ಲ. ಆದ್ರೆ ಅದ್ರ ಒಳಗೆ ಪೀಸಸ್ ಇದೆ.
ಅದು ನಿಖಿಲ ಅಂತ ಹೇಳಿ ಸಚಿನ್ ಅಣ್ಣವ್ರು ಈ ವಿಚಾರವನ್ನ ಅವರು ಅಣ್ಣವರು ಈ ರೀತಿಯಾಗಿ ವಿವರಣೆ ಕೊಟ್ಟಿದ್ರು. ದೇವು ಹೋ ಸದೈವು ಹೋ ಅಂದ್ರೆ ದೇವ್ ಅಂದ್ರೆ ದಿವ್ಯತೆ ಇರುವಂತವ್ರು, ಸದೈವ್ ಅಂದ್ರೆ ಎವರ್ ಲಾಸ್ಟಿಂಗ್ ಯಾವಾಗ್ಲೂ ಇರುವಂತವ್ರು ಅಂತ ಹೇಳ್ತಾರೆ. ಸಜಗು ಹೋ ಸಚೇತು ಹೋ, ಸಜಗ್ ಅಂದ್ರೆ ಜಾಗೃತ ಆಗಿರುವಂತಹ ಅದು ಆತ್ಮಿಕ ಸ್ವರೂಪ ಅಂದ್ರೆ ಜಾಗೃತ ಅವಸ್ಥೆ, ಮೈ ಮರೆಯುವಂತ ಅವಸ್ಥೆ ಅಲ್ಲ. ಈಗ ಏನೋ ಮಾತಾಡ್ತಾ ಮಾತಾಡ್ತಾ ಈಗ ಮಾತಾಡಿದೀನಿ ನಿಮ್ಗೆ, ಆದ್ರೆ ನಾನು ಜಾಗೃತೆಯಿಂದ ಮಾತಾಡಿದೀನಿ. ನಾನು ಯಾವ ಒಂದು ಗುಣಕ್ಕೆ ಏನೇ ಹೇಳಿದ್ದೀನಿ ಅನ್ನೋದು ನನಗೆ ಜಾಗೃತೆ ಇದೆ. ಅದೇ ನಾವು ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾ ಮಾತಾಡ್ದ ಬರದಲ್ಲಿ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಎಲ್ಲವನ್ನೂ ಹೇಳ್ತೀವಿ, ಅಲ್ಲಿ ಜಾಗೃತೆ ಇಲ್ಲ. ಅದು ಆತ್ಮಿಕ ಸ್ವರೂಪ ಅಲ್ಲ. ಈಗ ನಾನು ಏನ್ ಹೇಳ್ತಿದ್ದೀನಿ ಅನ್ನೋ ಜಾಗೃತೆಯಿಂದ ಇರ್ತೀನಿ ಅಂದ್ರೆ ನಾನು ಅದು ಸಜಗ್, ಜಾಗೃತೆಯಿಂದ ಇರುವಂತದ್ದು. ಸಚೇತುಹು, ಎಚ್ಚರದಿಂದ ಕೂಡ ಇದ್ದೀನಿ, ಜಾಗೃತೆಯಿಂದನೂ ಇದ್ದೀನಿ, ಎಚ್ಚರವಾಗೂ ಇದ್ದೀನಿ. ಅದು ಚೇತನಾವಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದು ಆತ್ಮಿಕ ಸ್ವರೂಪ. ಸಂಯಮ ಹೋ ನಿಯಮ ಹೋ, ಸಂಯಮ ಅಂದ್ರೆ ಡಿಸಿಪ್ಲಿನ್, ಒಂದು ರೀತಿ ನೀತಿ ಅಂತ ಹೇಳ್ತಾರಲ್ಲ ಅದೇ ತರ ಸಂಯಮ ಮತ್ತೆ ನಿಯಮ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದನ್ನ ಕಂಟ್ರೋಲ್ ಮಾಡ್ಬೇಕು ಮತ್ತೆ ಯಾವ್ದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ಎರಡನ್ನೂ ಸೇರಿಸಿ ಅದು ಸಂಯಮ ಮತ್ತೆ ನಿಯಮ ಅಂತ ಆಗುತ್ತೆ. ಕಮಲ್ ಹೋ ನಿರ್ಮಲ್ ಹೋ ಅಂತ ಹೇಳ್ತಾರೆ. ಕಮಲ ಪುಷ್ಪ ಸಮಾನ ಆಗಿದ್ದೀವಿ ಅನ್ನೋದಕ್ಕೆ ಕಮಲ, ಮತ್ತೆ ನಿರ್ಮಲ ಅಂದಾಗ ನಿಮಗೆ ಗೊತ್ತಿದೆ ನಿರ್ಮಲ ಅನ್ನೋದು ಶಬ್ದ ನದಿ ನಿರ್ಮಲವಾಗಿದೆ ಅಂತ ಹೇಳ್ತಾರಲ್ಲ, ನಿರ್ಮಲ ಮನಸ್ಸು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದೆ, ಅದರಲ್ಲಿ ಏನೇನು ಒಂದು ಕಲುಷಿತವು ಇಲ್ಲ ಅನ್ನೋದಕ್ಕೆ ನಿರ್ಮಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಡರ್ ಹೋ ನಿರ್ವೇರು ಹೋ. ನಿಡರ್ ಅಂದ್ರೆ ಭಯ ಇಲ್ಲದೆ ಇರೋಂಥದ್ದು, ನಿರ್ವೇರ್ ಅಂದ್ರೆ ನಮ್ಗೆ ಶತ್ರುಗಳು ಇಲ್ಲದೆ ಇರೋಂಥವ್ರು ಅಂಥದ್ದು ಅಂತ ಹೇಳಿ. ನೆಕ್ಸ್ಟ್ ಚೇತನ್ ಹೂ. ನೆಕ್ಸ್ಟ್ ಇಷ್ಟು ನಾವು ಇದುವರೆಗೂ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಕೇಳಿದ್ದು. ಈಗ ಸಮಯ ಆಲ್ರೆಡಿ 12 ಆಗ್ತಾ ಬಂದಿದೆ. ಇದು ಇನ್ನ ತುಂಬಾನೇ ಇದೆ. 3ನೇ ಪ್ಯಾರಾಗ್ರಾಫ್, 4ನೇ ಪ್ಯಾರಾಗ್ರಾಫ್, 5ನೇ ಪ್ಯಾರಾಗ್ರಾಫ್ ಇದೆ. ಇದನ್ನ ಇನ್ನೊಂದು ದಿನಕ್ಕೆ ತೆಗೆದುಕೊಳ್ಳೋಣವಾ? ಓಕೆ, ಹಾಗಿದ್ರೆ ಮುಂದಿನ ಭಾಗವನ್ನು ಮತ್ತೊಂದು ಶನಿವಾರ ಕ್ಲಾಸ್ ತಗೊಂಡು ಅಪ್ಲೋಡ್ ಮಾಡೋಣ. ಓಂ ಶಾಂತಿ. ನಿಮ್ಮೆಲ್ಲರ ಸಹಯೋಗಕ್ಕೆ, ಬಾಬರವರ ಮತ್ತು ಡ್ರಾಮಾದ ಸಹಯೋಗಕ್ಕೆ, ಪಾಲನೆಗೆ ಧನ್ಯವಾದಗಳು. ಓಂ ಶಾಂತಿ.